ಸೊ ಈ ಕಾರು 85,000 ರೂಪಾಯಿ ಕೊಡ್ತಾ ಇದ್ದಾರೆ ಮಾರುತಿ 800 ಇಲ್ಲಿಂದ ಹಿಡಿದು ಫಸ್ಟ್ ಗಾಡಿ ಈ ಚಾನಲ್ ಫಸ್ಟ್ ಗಾಡಿ ಇದೇ ಹೋಗೋದು ಫ್ರೆಶ್ ಎಫ್ಸಿ ಫ್ರೆಶ್ ಇನ್ಸೂರೆನ್ಸ್ ಅದರಲ್ಲಿನೂ ZXi ಬರೀ 2.5 ಲಕ್ಷ ರೇಟ್ ಕಮ್ಮಿ ಆಗಲ್ಲ ಫೈನಲ್ ಪ್ರೈಸ್ ಮಾಡಿಫೈಡ್ ಆಗಿರೋ ಜೆನ್ ಬೇಕಾ ಅದು ಕೂಡ ಸಿಗುತ್ತೆ ಸೊ ಆಲ್ಟೋ ಬೇಕಾ ಬಲೆನೋ ಬೇಕಾ ಇಲ್ಲ ಅಂತಾರೆ ನಿಮ್ಗೆ ಓಮಿನಿ ಕೂಡ ಇದೆ ನೋಡು ಗುರು ಒಂದು ಆಟೋ ಟ್ರಾನ್ಸ್ಮಿಷನ್ ಇಲ್ಲ ಫ್ಯಾನ್ಸಿ ನಂಬರ್ ಇಲ್ಲ ಡೀಸೆಲ್ ಇಷ್ಟೆಲ್ಲ ಸಖತ ಸಿಗ್ತಾ ಇದೆ ಗಾಡಿಗಳು ಸರ್ ಡೌನ್ ಪೇಮೆಂಟ್ 1 ಲಕ್ಷ ರೂಪಾಯಿ ಕೊಡಿ ಸಾಕು ಇದಕ್ಕೆ ಅದು ಮೆರೂನ್ ಕಲರ್ ವೈಟ್ ಕಲರ್ ಇದು ಡೀಸೆಲ್ ಅದು ಡೀಸೆಲ್ ಎಲ್ಲ ಸೇಮ್ ಸರ್ ಕೆಲವೊಂದು ಗಾಡಿ ಫೈನಲ್ ಅಂತ ಹೇಳಿರ್ತೀನಲ್ಲ ಅದು ಫೈನಲ್ ಕೆಲವೊಂದು ಗಾಡಿ ಹೇಳಿರಲ್ಲ ಸ್ಲೈಟ್ಲಿ ಮಾಡೋಣ 100% ಹೇಳ್ತೀನಿ ಈ ಗಾಡಿ ನಾನು ಯೂಸ್ ಮಾಡಿದೀನಿ 22 ಬರುತ್ತೆ ಡೀಸೆಲ್ ಇಲ್ಲಿ ಮೈಲೇಜ್ 1 ಲೀಟರ್ಗೆ ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ ಕಾರ್ಗಳು ನೋಡ್ತಾ ಇದ್ರಾ ಮರ್ಸಿಡೀಸ್ ಬೆಂಜ್ ಕೂಡ ಇದೆ ಸೊ BMW ಸಿಗುತ್ತೆ BMW X1 ಸಿಗುತ್ತೆ ಎಫ್ಸಿನೂ ರನ್ನಿಂಗ್ ಇದೆ ಇನ್ಸೂರೆನ್ಸ್ ರನ್ನಿಂಗ್ ಇದೆ ವಿತ್ ಟ್ರಾನ್ಸ್ಫರ್ 1,65,000 ಕೊಡ್ತೀನಿ ಅದು ಕೂಡ ಬಜೆಟ್ ಫ್ರೆಂಡ್ಲಿ ಸ್ವಿಫ್ಟ್ ನೋಡ್ತಾ ಇದ್ರಾ ಇಲ್ಲಾಂದ್ರೆ XUV 500 W6 ಬೇಕಾ ಇಲ್ಲ XUV 300 W6 ಬೇಕಾ ಎಲ್ಲ ಕಾರು ಅವೈಲೇಬಲ್ ಇದೆ ಅದು ಕೂಡ ಒಂದು ಒಳ್ಳೆ ಬಜೆಟ್ ಅಲ್ಲಿ ಸಿಗುತ್ತೆ ಲೋನ್ ಮೇಲೆ ಹೋಗ್ತೀರಾ ಅಂದ್ರೆ ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತಾರೆ ತುಂಬಾ ಜನದ ಕನಸು ಅದೊಂದು ಗಾಡಿ ತಗೋಬೇಕು ಅಂತ ಅದು ಕೂಡ ಇದೆ ಯಾರಿಗೆ ಲಕ್ಕಿ ಇದೆ ಗೊತ್ತಿಲ್ಲ ಇದು ಡೀಟೇಲ್ ಹೇಳ್ತೀನಿ ಅವ್ರಿಗೆ ಈ ಗಾಡಿ ನೋಡಿದ್ರೆ ಬಿಡಲ್ಲ ಗಾಡಿ ರನ್ನಿಂಗ್ ಪರ್ಫಾರ್ಮೆನ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ ಬರೀ 1 ಲಕ್ಷ ಅಷ್ಟೇ ಅದನ್ನು ವಿತ್ ಟ್ರಾನ್ಸ್ಫರ್ ಇದು ಬಂದು ನಿಮಗೆ 6.5 ಲಕ್ಷ ಹೇಳ್ತಾ ಇರೋದು ಒಂದು 5,75,000 ಕೊಟ್ಬಿಡ್ತೀನಿ ಸರ್ 13 ಮಾಡಲಾಗಿರೋದ್ರಿಂದ ಲೋನ್ ಆಗುತ್ತಾ 100% ಆಗುತ್ತೆ ಸರ್ ಚಾನ್ಸ್ ಅಲ್ಲಿ ಕೊಟ್ಬಿಡ್ತೀನಿ ಸರ್ ಬರೀ 3,20,000 ಕೊಡ್ತೀನಿ ಸರ್ 2015 ಮಾಡಲ್ 2015 ಮೇಕು 16 ರಿಜಿಸ್ಟ್ರೇಷನ್ XUV 500 5,75,000 ಕೊಡ್ತೀನಿ ವಿತ್ ವಾರಂಟಿ ಗ್ಯಾರಂಟಿ ಕೊಡ್ತೀನಿ ಸರ್ ಇದು ರೀನಂಬರ್ ಮಾಡಿ ಕೊಡ್ತೀನಿ 2011 ಮಾಡಲು 3.25 ಲಕ್ಷ ಕೊಡ್ತೀನಿ ಸರ್ ಇದನ್ನ 2,20,000 ಕೊಡ್ತೀನಿ ಸರ್ 1,45,000 ಕೊಡ್ತೀನಿ ಸರ್ ನಾನು ಬಂದು ಬರೀ 2 ಲಕ್ಷ ರೂಪಾಯಿ ಕೊಡಿ ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಡ್ತೀನಿ ಸಿಂಗಲ್ ಓನರ್ ಗಾಡಿ 50,000 ಡೌನ್ ಪೇಮೆಂಟ್ ತಗೊಂಡ್ ಬನ್ನಿ ಒಂದು RPM ಒಂದು ಲೆವೆಲ್ ಇರುತ್ತೆ ಅಷ್ಟು ತನಕ ಬಂದು ಪೆಟ್ರೋಲ್ ಓಡುತ್ತೆ ಅದರ ಮೇಲೆ ಬ್ಯಾಟ್ರಿ ಕನ್ವರ್ಟ್ ಆಗುತ್ತೆ ಸೊ ಹಂಗಾಗಿ ನಿಮ್ಗೆ ಮೈಲೇಜ್ ಜಾಸ್ತಿ ಬರ್ಬೇಕಂದ್ರೆ ಹೈಬ್ರಿಡ್ ಕ್ಯಾಮ್ರಿಗೆ ಎಲ್ಲಾ ಜನ ಹೋಗೋದು ಹೈಬ್ರಿಡ್ ಕ್ಯಾಮ್ರಿಗೆ ಓಕೆ ನೀವೇನಾದ್ರು ರೈತರ ಚಿಕ್ಕಮಂಗ್ಳೂರು ಹಾಸನ ತುಮಕೂರು ಇಲ್ಲ ಮಂಡ್ಯ ಮೈಸೂರು ಎಲ್ಲಿಂದಾರು ವಿಡಿಯೋ ನೋಡ್ತಾ ಇರಿ ಅಂಡ್ ನಿಮ್ಮ ಮೂರ ಹೆಸರು ಕಮೆಂಟ್ಸ್ ಅಲ್ಲಿ ಮಾಡಿ ಸಾಕು ನಿಮ್ಗೆ 90 ಅಲ್ಲ 95% ಲೋನು ಕೂಡ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ಆಯ್ ಗುರುಗಳೇ ಆಲ್ಮೋಸ್ಟ್ ಟ್ರೈಲರ್ ನೋಡೋ ಗೊತ್ತಾಗಿರುತ್ತೆ ಎಲ್ಲಿ ಬೈದೀವಿ ಅಂತ ಬಜೆಟ್ ಕಾರ್ಸ್ಗೆ ಇಲ್ಲಿ ಬರೋ ರೀಸನ್ ಅಷ್ಟೇ ಆಲ್ಮೋಸ್ಟ್ ನಿಮ್ಗೆ ಗೊತ್ತಾಗಿರುತ್ತೆ ಟ್ರೈಲರ್ನೇ ನಿಮಗೆ ಆಲ್ಟೋ ಇಂದ ಜೆನ್ನಿಂದ ಹಿಡಿದು ಮರ್ಸಿಡೀಸ್ ಬೆನ್ಸ್ ತನಕ ಇರೋ ಹತ್ರ ಗಾಡಿಗಳಿದೆ ಅದು ಕೂಡ ಒಂದು ಒಳ್ಳೆ ಬಜೆಟಲ್ಲಿ ಅದಕ್ಕೆ ನಾನು ಬಂದಿರೋದು ಬಜೆಟ್ ಕಾರ್ಸ್ಗೆ ಸೊ ಆಯ್ ಸರ್ ಹೇಗಿದ್ದೀರಾ ನಮಸ್ತೆ ಸರ್ ಚೆನ್ನಾಗಿದೆ ಸೊ ಫಸ್ಟ್ ಟೈಮು ನನ್ನ ಒಂದು ಚಾನಲ್ಗೆ ವಿಡಿಯೋ ಕೊಟ್ಟಿದ್ದೀರಾ ಅದು ಕೂಡ ಚಾನ್ಸ್ ಅಂದ್ರೆ ಚಾನ್ಸ್ ಪ್ರೈಸ್ ಹೌದು ಸರ್ ಆಲ್ಮೋಸ್ಟ್ ಕಾರ್ ತಗೊಳ್ಳೇಬೇಕು ಅಂತ ಜೆನ್ಯೂನ್ ಆಗಿ ಇದ್ದೀರಾ ಅಂತಂದ್ರೆ ಪೂರ್ತಿ ವಿಡಿಯೋ ನೋಡ್ಬಿಡಿ 100ಗಲ್ಲ 200% ಗಾಡಿ ತಗೊಂಡ್ಬಿಡ್ತಾರೆ ಯಾಕೆ ಅಂತಂದ್ರೆ ಇವತ್ತಿನ ವಿಡಿಯೋದಲ್ಲಿ ಚಾನ್ಸ್ ಅಂದ್ರೆ ಚಾನ್ಸ್ ಪ್ರೈಸ್ ಅಲ್ಲಿ ಗಾಡಿಗಳು ಕೊಟ್ಟಿದ್ದಾರೆ ಕಾಸ್ಟ್ ಕರೆಕ್ಟ್ ಅಲ್ವಾ ಸರ್ ಕಾಸ್ಟ್ ಕೊಟ್ಟಿದ್ದೀವಿ ಇನ್ನೊಂದು ಬೇರೆ ಶೋರೂಮ್ಗೂ ನಮ್ಮ ಶೋರೂಮ್ ಏನು ವ್ಯತ್ಯಾಸ ಅಂದರೆ ಒರಿಜಿನಲ್ ಗಾಡಿ ಅಂತ ಬಾಯಲ್ಲಿ ಹೇಳೋಲ್ಲ ನಾವು ಡೆಲಿವರಿ ನೋಟಲ್ಲಿ ರೈಟಿಂಗಲ್ಲಿ ಕೊಡ್ತೀವಿ ಓಕೆ ಡೆಲಿವರಿ ನೋಟಲ್ಲಿ ಮೇಜರ್ ಆಕ್ಸಿಡೆಂಟ್ ಆಗಿಲ್ಲ ಅಂತ ರೈಟಿಂಗಲ್ಲಿ ಕೊಡ್ತೀವಿ ಒಂದು ಎರಡನೇದು ಬಂದು 6 ತಿಂಗಳು ಇಂಜಿನ್ಗೂ ಗೇರ್ ಬಾಕ್ಸ್ಗೂ ವಾರಂಟಿ ಗ್ಯಾರಂಟಿ ಕೊಡ್ತೀವಿ ಪ್ಲಸ್ ಗಾಡಿ ಡೆಲಿವರಿ ಕೊಡೋ ಟೈಮಲ್ಲಿ PDI ಮಾಡಿ ಕೊಡ್ತೀವಿ ಸರ್ ಅಂದರೆ ಕಸ್ಟಮರ್ಗೆ ಪ್ರತಿಯೊಂದು ತೋರಿಸ್ತೀವಿ ಯಾವ್ದಾದ್ರು ಇವಾಗ ವೇರಿಯಂಟಲ್ ಪಾರ್ಟಿಗೆ ವಾರಂಟಿ ಗ್ಯಾರಂಟಿ ಇಲ್ಲ ಸೊ ವೇರಿಯಂಟಲ್ ಪಾರ್ಟಿಗೆ ಯಾವ್ದಾವ್ದು ಇದೆ ಹೆಂಗಿದೆ ನಾವು ಕೊಡುವಾಗ ಹೆಂಗಿತ್ತು ಲೈಟ್ ಬರ್ತಾ ಇದೆಯಾ ಬರ್ತಾ ಇಲ್ವಾ ಹೈ ಬೀಮ್ ಕೆಲಸ ಮಾಡ್ತಾ ಇದೆಯಾ ಹೈ ಬೀಮ್ ಬರ್ತಾ ಇದೆಯಾ ಲೋ ಬೀಮ್ ಬರ್ತಾ ಇದೆಯಾ ರಿವರ್ಸ್ ಎಲ್ಲ ಇನ್ಸ್ಪೆಕ್ಷನ್ AC ಸಸ್ಪೆನ್ಷನ್ ಕ್ಲಚ್ ಇದೆಲ್ಲ ಚೆನ್ನಾಗಿದೆ ಅಂತ ಕಸ್ಟಮರ್ ಕಣ್ಣಿಗೆ ತೋರಿಸ್ತೀವಿ ಅವ್ರು ಚೆನ್ನಾಗಿದೆ ಅಂತ ಅವ್ರು ಸ್ಯಾಟಿಸ್ಫ್ಯಾಕ್ಷನ್ ಆದರೆ ಮಾತ್ರನೇ ಡೆಲಿವರಿ ಕೊಡೋದು ಇಲ್ಲ ಅಂದರೆ ಅದನ್ನು ರೆಡಿ ಮಾಡಿ ಡೆಲಿವರಿ ಕೊಡೋದು ಆ ಥರ ಗಾಡಿ ಮಾತ್ರ ಎಲ್ಲ ಕೂಡ ತುಂಬ ನೀಟ್ ಕಂಡೀಷನ್ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು ಇವತ್ತಿನ ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟಿದೆ ಸರ್ ಇರೋದು ಸರ್ ನಮ್ಮ ಹತ್ರ 85,000 ಸ್ಟಾರ್ಟ್ ಆಗುತ್ತೆ ಇನ್ನೊಂದು ಆಫೀಸ್ ಕಮಿಷನ್ ಇಲ್ಲ ಟ್ರಾನ್ಸ್ಫರ್ ಫೀಸ್ ಇಲ್ಲ 6 ಮಂತ್ ವಾರಂಟಿ ಗ್ಯಾರಂಟಿ ಕೊಡ್ತೀವಿ ಪ್ರತಿಯೊಂದು ಡೆಲಿವರಿ ಕೊಡೋ ಟೈಮಲ್ಲಿ ಜನರಲ್ ಚೆಕಪ್ ಮಾಡಿ ಕೊಡ್ತೀವಿ ಡೆಲಿವರಿ ಓಕೆ ಸೊ ಆಲ್ಮೋಸ್ಟ್ ಇನ್ನೇನು ಬೇಕು A to Z ಇವರೇ ಕೊಟ್ಬಿಟ್ಟಿದ್ದಾರೆ ಆ್ಯಂಡ್ ಕಾರ್ಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಸರ್ ಇನ್ನೊಂದು ತುಂಬ ಜನ ಕಮೆಂಟ್ಸಲ್ಲಿ ಕೇಳ್ತಾರೆ ಅಂದರೆ ತುಂಬ ರೇರು ಸರ್ ಕಾರ್ ಎಕ್ಸ್ಚೇಂಜ್ ಮಾಡ್ತಾರಾ ನಮ್ಮ ಗಾಡಿ ಕೊಟ್ಟು ಬೇರೆ ಗಾಡಿ ಮಾಡೋಣ ಸರ್ ಆ ಥರ ಕೇಳ್ತಾರೆ ಸರ್ ಇದು ಎಕ್ಸ್ಚೇಂಜ್ ಆಫರ್ ಇದೆ ಬಟ್ ಆದರೆ ಒರಿಜಿನಲ್ ಗಾಡಿ ಇರಬೇಕು ಓಕೆ ಮೈನರ್ ಕಾಮನ್ ಸಣ್ಣ ಪುಟ್ಟ ಡೆಂಟು ಕಾಮನ್ ಅದೆಲ್ಲ ಕಾಮನ್ ಬಟ್ ಮೇಜರ್ ಆಕ್ಸಿಡೆಂಟ್ ಗಾಡಿ ನಾನು ತೊಗೊಳ್ಳಲ್ಲ ಇನ್ನೊಂದು RC ಪೇಮೆಂಟ್ ಮಾತ್ರನೇ ತೊಗೊಳ್ಳೋದು ನಮ್ಮ ಅನ್ನದ ಗಾಡಿ ನಮ್ಮ ತಮ್ಮ ಅದು ನಮ್ಮ ರಿಲೇಷನ್ದು ನಾನು ತೊಗೊಂಡು 1 ವರ್ಷ ಆಯಿತು ನನ್ನ ಹೆಸರು ಮೇಲೆ ಟ್ರಾನ್ಸ್ಫರ್ ಮಾಡ್ಕೊಡ್ಲಿ ಅಂದ್ರೆ ನಾನು ತೊಗೊಳ್ಳಲ್ಲ ಹೌದು ತೊಗೊಳ್ಳಲ್ಲ RC ಓನರ್ ಇದ್ರೆ ತೊಗೊಳ್ತೀನಿ ಸರ್ ಓಕೆ ಸೊ ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಎಕ್ಸಾಕ್ಟ್ ಮ್ಯಾಪ್ ಲಿಂಕು ವಿಡಿಯೋ ಎಂಡ್ ನೋಡಿ ಆ್ಯಂಡ್ ವಿಡಿಯೋ ಎಂಡಲ್ಲಿ ಹೇಳ್ತೀವಿ ಇನ್ನೊಂದು ವಿಚಾರ ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದ್ರೆ ಇರಲಿ ನಾನು ಲೋನ್ ಮಾಡ್ಕೊಡ್ತೀನಿ ಸಿಬಿಲ್ ಸ್ಕೋರ್ ಮಾತ್ರ ಚೆನ್ನಾಗಿರಬೇಕು ಆಲ್ ಓವರ್ ಕರ್ನಾಟಕ ಎಲ್ಲಾನ ಇರಿ ನಾನು ಲೋನ್ ಮಾಡ್ಕೊಡ್ತೀನಿ ಅದನ್ನು ರೈತರು ಅಂದರೆ 95% ಲೋನ್ ಮಾಡ್ಕೊಡ್ತೀನಿ ಸರ್ ಹೆಂಗೆ ಅಂತ ವಿಡಿಯೋ ಎಂಡಲ್ಲಿ ಹೇಳ್ಬೋಣ ಸರ್ ಯಾಕೆ ನಾವು ಮಾತಾಡ್ಬಿಟ್ರೆ ಜಾಸ್ತಿ ಆಗ್ಬಿಡುತ್ತೆ ವಿಡಿಯೋ ಸ್ಕಿಪ್ ಮಾಡ್ಬಿಡ್ತೀರಾ ಬನ್ನಿ ಕಾರ್ಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ವಿಡಿಯೋ ಎಂಡಲ್ಲಿ ಆ್ಯಂಡ್ ಹೆಂಗೆ ಅಷ್ಟು ಪರ್ಸೆಂಟೇಜಲ್ಲಿ ಲೋನ್ ಮಾಡ್ಕೊಡ್ತಾರೆ ತೋರಿಸ್ಕೊಡ್ತೀನಿ ಆ್ಯಂಡ್ ಲೊಕೇಶನ್ ಕೂಡ ಹೇಳ್ತೀನಿ
ಬಜೆಟ್ ಕಾರ್ಸಲ್ಲಿ ಈ ಸಲ ಫುಲ್ಲಿ ಲೋಡೆಡ್ ಅಂತ ಹೇಳ್ಬೋದು. ಪ್ರೀಮಿಯಂ ಕಾರಲ್ಲಿ ಏನೋ ನೋಡ್ತಾ ಇದ್ದಾರೆ ಅಂದರೆ BMW ಆಗಿರ್ಬೋದು, ಮರ್ಸಿಡಿಸ್ ಬೆಂಜ್ ಆಗಿರ್ಬೋದು, ಸೊ ಎಲ್ಲ ಥರ ಸಿಕ್ಬಿಡುತ್ತೆ ಅಂತ ಹೇಳ್ಬೋದು. ಸರ್ ಇದ್ರ ಬಗ್ಗೆ ಹೇಳೋದಾದ್ರೆ ಫಸ್ಟ್ ಒನ್ ಸರ್ 2022 ಮಾಡಲ್ ಸೆಕೆಂಡ್ ಓನರ್ ಗಾಡಿ. ಓಕೆ, ಗಾಡಿ 50,000 ಕಿಲೋಮೀಟರ್ ಓಡಿದೆ. ZXi ಆಪ್ಷನಲ್ ಗಾಡಿ, ಟಾಪ್ ಎಂಡ್ ಮಾಡಲು. ಹಾಂ, 10,75,000 ಹೇಳ್ತಾ ಇರೋದು, 10.5 ಲಕ್ಷ ಕೊಟ್ಬಿಡ್ತೀನಿ ಸರ್. ಇದು ಡೌನ್ ಪೇಮೆಂಟ್ ಮಾಡೋದಾದ್ರೆ ಸರ್ 2 ಲಕ್ಷ ರೂಪಾಯಿ ಕೊಡಿ ಸಾಕು, ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಡ್ತೀನಿ. ಸೊ ಅದೇ ರೀತಿ BMW ಇದೆ ಸರ್. ಯಾವ ಸೀರೀಸ್ ಸರ್ ಇದು? ಸರ್ 535D ಇದು 2014 ಮಾಡಲ್ ಸೆಕೆಂಡ್ ಓನರ್ ಸರ್, ಡೀಸೆಲ್ ವೇರಿಯಂಟ್. ಗಾಡಿ ತುಂಬಾ ಚೆನ್ನಾಗಿದೆ. ಲಕ್ಸುರಿ ಕಾರ್ಗಳು ಇಂಟೀರಿಯರ್ ನೋಡೋಕೆ ಒಂದು ಚಂದ ಅಂತ ಹೇಳ್ಬೋದು. ಇದರಲ್ಲೂ ಕೂಡ ನಿಮಗೆ 4 ಪವರ್ ವಿಂಡೋ ಬರುತ್ತೆ, ಮಿರರ್ ಕ್ಲೋಸಿಂಗ್, ಮಿರರ್ ಅಡ್ಜಸ್ಟ್ಮೆಂಟ್ ಕೂಡ ಬರುವಂಥದ್ದು, ಪವರ್ ಸ್ಟೇರಿಂಗ್, ಆಡಿಯೋ ಕಂಟ್ರೋಲು, ಆಟೋ ಟ್ರಾನ್ಸ್ಮಿಷನ್ ಆಗಿರುತ್ತೆ, ಆಟೋ ಕಂಟ್ರೋಲ್ AC ಆಗಿರುತ್ತೆ, ಒಂದು ಟಚ್ ಸ್ಕ್ರೀನ್ ಇರುತ್ತೆ. ಸೊ ಪ್ರೀಮಿಯಂ ಅಂತ ಹೇಳ್ಬೋದು. ಅದ್ರ ಜೊತೆ ನಿಮಗೆ ಎಲೆಕ್ಟ್ರಿಕಲ್ ಸೀಟ್ ಅಡ್ಜಸ್ಟ್ಮೆಂಟ್ ಕೂಡ ಬರುವಂಥದ್ದು. ಕೋಟ್ ಮಾಡ್ತಾರೋ ಪ್ರೈಸ್ ಬೇರೆ, ಬಟ್ ಚಾನ್ಸ್ ಅಲ್ಲಿ ಕೊಡ್ತೀನಿ. ಬಜೆಟ್ ಕಾರಲ್ಲಿ, ಬಜೆಟ್ ಅಲ್ಲಿ ಪ್ರೀಮಿಯಂ ಗಾಡಿ ಕೊಡ್ತೀನಿ. 11,25,000 ಕೊಡ್ತೀನಿ ಸರ್. ಸರ್ 11,25,000. ಹೌದು, 525D 2014 ಮಾಡಲ್ 11,25,000 ಕೊಡ್ತೀನಿ. ವಾವ್, ಸೂಪರ್ ಸರ್. ಅದು ಪ್ರೀಮಿಯಂ ಗಾಡಿ ಸಿಗ್ತಾ ಇದೆ ಸರ್. ನೆಕ್ಸ್ಟ್ ಇದು ಸರ್, ಇದನ್ನು 2014 ಕ್ಯಾಮ್ರಿ ಹೈಬ್ರಿಡ್ ಗಾಡಿ. ಓಕೆನಾ, ಪೆಟ್ರೋಲ್ ವಿತ್ ಬ್ಯಾಟ್ರಿ ಗಾಡಿ ತುಂಬಾ ಚೆನ್ನಾಗಿದೆ. ಕಿಲೋಮೀಟರ್ ಓಡಿರೋದು 1,40,000 ಕಿಲೋಮೀಟರ್ ಓಡಿದೆ. ಆಟೋಮೆಟಿಕ್ ವೆಹಿಕಲ್. ಇದು ಆಟೋ ಅಂದ್ರೆ ಲಕ್ಸುರಿ ಕಾರ್ ಅಲ್ಲ, ಆಲ್ಮೋಸ್ಟ್ ಆಟೋ ಟ್ರಾನ್ಸ್ಮಿಷನ್ ಬರುವಂತದ್ದು. ನಡು ಪವರ್ ವಿಂಡೋ ಬರುತ್ತೆ, ಮಿರರ್ಸ್ಮೆಂಟ್ ಅಂಡ್ ಅದ್ರ ಜೊತೆ ಪುಷ್ ಬಟನ್ ಸ್ಟಾರ್ಟ್ ಕೂಡ ಬರುವಂತದ್ದು. ಪವರ್ ಸ್ಟೇರಿಂಗ್, ಆಡಿಯೋ ಕಂಟ್ರೋಲ್, ಒಂದು ಟಚ್ ಸ್ಕ್ರೀನ್ ಸಿಗುತ್ತೆ. ಸೊ ನಿಮಗೆ ಆಟೋ ಟ್ರಾನ್ಸ್ಮಿಷನ್ ಆಗಿರುತ್ತೆ. ಇದರಲ್ಲೂ ಕೂಡ ನಿಮಗೆ ಸೀಟ್ ಅಡ್ಜಸ್ಟ್ಮೆಂಟ್ ಇರುತ್ತೆ. ಎಲ್ಲ ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲೇ ಸೇರೋದ್ರಿಂದ ಸರ್ ಇದು ಅವಾಗಲೇ ಬ್ಯಾಟ್ರಿ ವಿತ್ ಅಂತಂದ್ರೆ ಏನು ನನಗೆ ಬ್ಯಾಟ್ರಿ ಕಾರ್ ಅಲ್ಲ ಸರ್? ಹೌದು, ಬ್ಯಾಟ್ರಿ ರನ್ ಆಗೋದು ಇದು. ಹೌದಾ? ಪೆಟ್ರೋಲ್ ಸ್ಟಾರ್ಟ್ ಆಗುತ್ತೆ. ಓಕೆ, ಒಂದು RPM ಒಂದು ಲೆವೆಲ್ ಇರುತ್ತೆ, ಅಷ್ಟು ತನಕ ಬಂದು ಪೆಟ್ರೋಲ್ ಓಡುತ್ತೆ. ಅದರ ಮೇಲೆ ಬ್ಯಾಟ್ರಿ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ಹಂಗಾಗಿ ನಿಮಗೆ ಮೈಲೇಜ್ ಜಾಸ್ತಿ ಬರಬೇಕಂದ್ರೆ ಹೈಬ್ರಿಡ್ ಕ್ಯಾಮ್ರಿಗೆ ಎಲ್ಲ ಜನ ಹೋಗೋದು ಹೈಬ್ರಿಡ್ ಕ್ಯಾಮ್ರಿಗೆ. ಇದು ಬ್ಯಾಟ್ರಿ ಬಂದು ಶೋರೂಮ್ ಇಂದ ಬರೋದೇ 15 to 20 ಇಯರ್ಸ್ ಕೊಡ್ತಾರೆ. ವಾವ್, ಸೂಪರ್. ಸೊ ಹಂಗಾಗಿ 2014 ಮಾಡಲ್ ಇದು. 1,40,000 ಓಡಿದೆ. ಆಟೋಮೆಟಿಕ್ ವೆಹಿಕಲ್ ಗಾಡಿ, ಕ್ಲಾಸ್ 1 ಗಾಡಿ. ಮಾರ್ಕೆಟ್ ರೇಟ್ ಬಂದು 11 lakhs ಇದೆ. ನಾನು ಬಂದು ಬರೀ 10,25,000 ಕೊಡ್ತೀನಿ. ವಿತ್ NOC ಹೇಗೆ? ಕರ್ನಾಟಕ ಸರ್, ಕರ್ನಾಟಕ ನಂಬರ್ ಮಾಡಿ ಕೊಡ್ತೀನಿ. ಕರ್ನಾಟಕ ನಂಬರ್ ಮಾಡಿ ರಿಜಿಸ್ಟರ್ ಮಾಡಿ ಕೊಡ್ತೀನಿ ಸರ್. ಲೋನು ಆಗುತ್ತೆ? ಲೋನು ಆಗುತ್ತೆ. ಇದಕ್ಕೂ 2 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಕೊಡಿ, ಮಿಕ್ಕಿದೆಲ್ಲ ಲೋನ್ ಆಗುತ್ತೆ. ಸೂಪರ್ ಸರ್. ವಿತ್ ಕರ್ನಾಟಕ ನಂಬರ್, ವಿತ್ ನಂಬರ್, ವಿತ್ ರಿಜಿಸ್ಟ್ರೇಷನ್ ಎಲ್ಲ ನಮ್ದೇ. ಸೊ ಮರ್ಸಿಡೀಸ್ ಬೆಂಜ್ ಇದೆ ನೋಡ್ತಾ ಇರ್ಬೋದು. ಅದರಲ್ಲೂ ಫ್ಯಾನ್ಸಿ ನಂಬರು 7070. ಸೊ ಇದ್ರ ಬಗ್ಗೆ ಹೇಳಿ ಸರ್. ಹಾಗೆ ಸರ್ 2018 ಮಾಡಲ್ ಇದು, ಸೆಕೆಂಡ್ ಓನರ್ GLC ಗಾಡಿ, ಎಕ್ಸ್ಟ್ರಾ ಕ್ಲಾಸ್ ಸರ್. ಸರ್ ಆಲ್ಮೋಸ್ಟ್ ನಿಮ್ಮ ಶೋರೂಮಲ್ಲಿ ಎಲ್ಲ ಲಕ್ಸುರಿ ಕಾರ್ಗಳೇ ಇದನ್ನು ಕಣ್ಣು ಕಾಣಿಸ್ತಿರೋದು ನೋಡ್ತಾ ಇರ್ಬೋದು ಹಿಂಗಿದೆ ಅಂತ. ಸೊ ಮೇಂಟೆನೆನ್ಸು ಕೂಡ ಅದೇ ಥರ ಮಾಡವ್ರೆ. ಆ್ಯಂಡ್ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ಇಲ್ಲಿ. ಆ್ಯಂಡ್ ನೋಡಿ, ಸೀಟ್ ಅಡ್ಜಸ್ಟ್ಮೆಂಟ್ ಎಲೆಕ್ಟ್ರಿಕಲ್ ನಿಮಗೆಲ್ಲ ಇಲ್ಲಿ ಬಂದರೆ ಮರ್ಸಿಡೀಸ್ಗೆಲ್ಲ ಇಲ್ಲಿ ಬರ್ತಿದೆ. ಆ್ಯಂಡ್ ಇದ್ರಲ್ಲೂ ನಾವು ಗುರು ಫೀಚರ್ ಹೇಳೋಂಗೆ ಇಲ್ಲ, ಎಲ್ಲ ರೀಲ್ ಲೋಡ್ ಅಂತ ಹೇಳ್ಬೋದು. ಪುಷ್ ಬಟನ್ ಸ್ಟಾರ್ಟು ಆ್ಯಂಡ್ ಫ್ಲೈಟಲ್ಲಿ ಇದೆಲ್ಲ ಆ ರೇಂಜಲ್ಲಿದೆ. ನಿಮಗೆ ಒಂದು ಒಳ್ಳೆ ಫೀಲ್ ಕೊಡುತ್ತೆ. ಸೊ 29 ಸೀಟ್ ಬರುತ್ತೆ ಆಲ್ಮೋಸ್ಟು. ಅಂದರೆ ಪ್ರೀಮಿಯಂ ಗಾಡಿ ಅಲ್ವಾ. ಬ್ಯಾಕ್ ಪ್ರೊಫೈಲು ತೋರಿಸ್ಬೋಣ. ಆ್ಯಂಡ್ ಕಂಪ್ನಿ ಅಲವಿಲ್ಸ್ ಆಗಿರ್ಬೋದು, ಡೀಫಾಗರು, ವೈಫರು, ಒಳ್ಳೆ ಬೂಟ್ ಸ್ಪೇಸ್ ಕೂಡ ಬರುತ್ತೆ ಅಂತ ಹೇಳ್ಬೋದು. ಸರ್ ಏನು ಪ್ರೈಸ್ ಕೊಟ್ಟಿದ್ದೀರಿ ಇದಕ್ಕೆ? ಸರ್ 29,50,000 ಸರ್. 2018 ಬೆನ್ಸ್ GLC. ಸರ್ ಬಜೆಟ್ ಕಾರಲ್ಲಿ ಸ್ಕೋಡಾ. ಸರ್ ಸ್ಕೋಡಾ ಆಕ್ಟೋವಿಯಾ 3rd ಓನರ್, ಪೆಟ್ರೋಲ್, ಆಟೋಮೆಟಿಕ್, ವೈಟ್ ಕಲರ್ ಗಾಡಿ, ಕ್ಲಾಸ್ 1 ಇದೆ. ಸೂಪರ್ ಸರ್. ಸೊ ಇದರಲ್ಲೂ ಕೂಡ ನೋಡ್ತಾ ಇರ್ಬೋದು, ಇದು ಆಟೋ ಟ್ರಾನ್ಸ್ಮಿಷನ್ ಆಗಿರುತ್ತೆ. 4 ಪವರ್ ವಿಂಡೋ, ಮಿರರ್ ಅಡ್ಜಸ್ಟ್ಮೆಂಟ್ ಕೂಡ ಬರುತ್ತೆ. ಅದ್ರ ಜೊತೆ ನೋಡೋದಾದ್ರೆ ಪವರ್ ಸ್ಟೇರಿಂಗ್, ಆಡಿಯೋ ಕಂಟ್ರೋಲು, ಸೇಫ್ಟಿ ಪರ್ಪಸ್ ಏರ್ ಬ್ಯಾಗ್ ಸಿಗುತ್ತೆ. ಸೊ ಆಟೋ ಟ್ರಾನ್ಸ್ಮಿಷನ್ ನೋಡ್ಕೊಂಬಿಡಿ. ಆ್ಯಂಡ್ ನಿಮಗೆ ಟಚ್ ಸ್ಕ್ರೀನು, ಆಟೋ ಕಂಟ್ರೋಲ್ AC ಆ್ಯಂಡ್ ಎಲೆಕ್ಟ್ರಿಕಲ್ ಸೀಟ್ ಅಡ್ಜಸ್ಟ್ಮೆಂಟ್ ಕೂಡ ಸಿಕ್ಬಿಡುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ನಿಮಗೆ ಸನ್ರೂಫ್ ಎಷ್ಟು ದೊಡ್ಡದಾಗಿದೆ ಗುರು, ಪ್ಯಾರನೋಮಿಕ್ ಸನ್ರೂಫ್ ಥರ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಅದೇ ರೀತಿ ಬೂಟ್ ಸ್ಪೇಸು ಕೂಡ ನೋಡ್ಬೋದು. ಡೀಪ್ ಆಗರ್ ಸಿಗುತ್ತೆ. ಬ್ಯಾಕ್ ಪ್ರೊಫೈಲು ಕೂಡ ನೋಡ್ಕೊಳ್ಳಿ. ಇದು ಕೂಡ ನಿಮಗೆ ಫ್ಯಾನ್ಸಿ ನಂಬರೇ ಆಗಿರುತ್ತೆ, 3003. ಸರ್ ಇದಕ್ಕೆ ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ? ಸರ್ ಇದು 7,25,000. 7 lakhs ಕೊಡ್ತೀನಿ ಸರ್. 7 lakh. 7 lakhs. ಸರ್ ಸ್ವಿಫ್ಟು ಬಲೆನೋ ಸರ್ 2018 ಮಾಡಲ್. ಇದನ್ನು 3rd ಓನರೇ, ಆಟೋಮೆಟಿಕ್ ಗಾಡಿ, ಒರಿಜಿನಲ್ ಮೀಟ್ರು. ಗಾಡಿ ತುಂಬ ಚೆನ್ನಾಗಿದೆ. ಇದನ್ನು ಹೇಳ್ತಾ ಇರೋ ಪ್ರೈಸ್ 5,75,000. ಬಟ್ ನಾನು ನಿಮ್ಗೆ ಕೊಡ್ತೀನಿ ಚಾನ್ಸಲ್ಲಿ 5,25,000ಗೆ 2018 ಮಾಡಲ್ ಬೆಲೆನೋ ಆಟೋಮೆಟಿಕ್ ಪೆಟ್ರೋಲ್ ಗಾಡಿ ಕೊಡ್ತೀನಿ ಸರ್. ಸೂಪರ್. ಮತ್ತೆ ಸ್ವಿಫ್ಟು ಸರ್ ಹಾಗೆ? ಸರ್ ಇದು ಫುಲ್ ಚಾನ್ಸಲ್ಲಿ ಕೊಡ್ತೀನಿ. 2010 ಮಾಡಲು, ಫ್ರೆಶ್ FC, ಫ್ರೆಶ್ ಇನ್ಸೂರೆನ್ಸು, ZXi ಸ್ವಿಫ್ಟು, ZXi ಬರೀ 2.5 ಲಕ್ಷ ಕೊಡ್ತೀನಿ. ಫ್ರೆಶ್ FC, ಫ್ರೆಶ್ ಇನ್ಸೂರೆನ್ಸು. ಫಸ್ಟ್ ಗಾಡಿ ಈ ಚಾನಲ್, ಫಸ್ಟ್ ಗಾಡಿ ಇದೇ ಹೋಗೋದು. 2010 ಮಾಡಲು, ಫ್ರೆಶ್ FC, ಫ್ರೆಶ್ ಇನ್ಸೂರೆನ್ಸು, ಅದರಲ್ಲಿನೂ ZXi ಬರೀ 2.5 ಲಕ್ಷ. ರೇಟ್ ಕಮ್ಮಿ ಆಗಲ್ಲ, ಫೈನಲ್ ಪ್ರೈಸು. ಸರ್ BMW X1 ಸರ್ ಇದು 2011 ಮಾಡಲು, ಸಿಂಗಲ್ ಓನರು, ಬರೀ 53,000 ಓಡಿದೆ. ಡೀಸೆಲ್ ಗಾಡಿ, BMW X1 ಫಸ್ಟ್ ಜನರೇಷನ್ ವೆಹಿಕಲ್ಲು. ಮಾರ್ಕೆಟಲ್ಲಿ ಯಾರು ಕೊಡಲ್ಲ ಸರ್, ಬರೀ 6.5 ಲಕ್ಷ ಕೊಡ್ತೀನಿ. 6.5 ಲಕ್ಷಕ್ಕೆ? 6.5 ಲಕ್ಷಕ್ಕೆ BMW X1 ಡೀಸೆಲ್ ಗಾಡಿ.
ಮೈಲೇಜ್ ಎಷ್ಟು ಬರ್ಬೋದು ಸರ್ ಇದು ಡೀಸೆಲ್ ಇರೋದ್ರಿಂದ? ಸರ್ ಲೋಕಲಲ್ಲಿ 12 ಬರುತ್ತೆ, ಹೈವೇದಲ್ಲಿ 14 ಬರುತ್ತೆ. ಸೊ ಪೋಲೋ ಲವರ್ಸ್ಗೆ ಅಂತಾನೆ ಪೋಲೋನು ಕೂಡ ರೀಸ್ಟೋರ್ ಮಾಡಿದ್ದಾರೆ ಸರ್. ಪೋಲೋ ಅದು ಫ್ಯಾನ್ಸಿ ನಂಬರ್ ಸರ್. ನಿಮ್ಮ ಹತ್ರ ಹೆಂಗ್ ಗೊತ್ತಾ, ಒಂದು ಆಟೋ ಟ್ರಾನ್ಸ್ಮಿಷನ್, ಇಲ್ಲ ಫ್ಯಾನ್ಸಿ ನಂಬರ್, ಇಲ್ಲ ಡೀಸೆಲ್, ಇಷ್ಟೆಲ್ಲ ಸಖತ ಸಿಗ್ತಾ ಇದೆ ಗಾಡಿಗಳು. ಸೊ ಇದೇಳಿ ಸರ್ ಹಾಗೆ ಸರ್ ಇದು 2017 ಮಾಡಲು ಸಿಂಗಲ್ ಓನರು ಪೋಲೋ GT TSI ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ಗಾಡಿ ತುಂಬಾ ಚೆನ್ನಾಗಿದೆ. ಬಟ್ ನಿಮಗೆ ಚಾನ್ಸ್ ಅಲ್ಲಿ ಕೊಡ್ತೀನಿ, 6,75,000 ಕೊಡ್ತೀನಿ ಸರ್. ಫಸ್ಟ್ ಹೋಗ್ಬಿಡುತ್ತೆ ಸರ್. ತುಂಬಾ ಎನ್ಕ್ವೈರಿ GT ಪೋಲೋ ಇದೆಯಾ ಅಂತ. ಹೌದು ಸರ್. ಡೌನ್ ಪೇಮೆಂಟ್ 1 ಲಕ್ಷ ರೂಪಾಯಿ ಕೊಡಿ ಸಾಕು ಇದಕ್ಕೆ, ಓಕೆನಾ? ಮಿಕ್ಕಿದೆಲ್ಲ ಲೋನ್ ಆಗುತ್ತೆ. ಫೈನಲ್ ರೇಟು 6,75,000 ಕೊಡ್ತೀನಿ. ಪೋಲೋ GT TSI ಆಟೋಮೆಟಿಕ್ ಪೆಟ್ರೋಲ್ ಗಾಡಿ. ಸೊ ನಮ್ಮ ಮುಂದೆ ನೋಡ್ತಾ ಇರ್ಬೋದು ರೆಡ್ ಬ್ಯೂಟಿ ಕಿಯಾ ಸೆಲ್ಟೋಸ್ ಇದೆ. ಸೊ ಇದ್ರ ಬಗ್ಗೆ ಹೇಳಿ ಸರ್ ಹಾಗೆ. ಸರ್ ಇದು ಕಿಯಾ ಸೆಲ್ಟೋಸ್ GTS ಪ್ಲಸ್ ಡೀಸೆಲ್ ಗಾಡಿ, ಓಕೆ, ಸಿಂಗಲ್ ಓನರ್ ಗಾಡಿ, 2020 ಮಾಡಲ್ ಗಾಡಿ. ಈ ಗಾಡಿ ಬಂದು 98,000 ಕಿಲೋಮೀಟರ್ ಓಡಿದೆ. ಪ್ರತಿ ಒಂದು ಸರ್ವಿಸು ಶೋರೂಮ್ ಸರ್ವಿಸ್ ಸರ್. ಸೊ ಬ್ಯಾಕ್ ಪ್ರೊಫೈಲ್ ತೋರಿಸ್ಕೊಳ್ಳೋಣ. ಒಳ್ಳೆ ಬೂಟ್ ಸ್ಪೇಸ್ ಸಿಗುತ್ತೆ ನಿಮ್ಗೆ ಇದರಲ್ಲಿ. ಡಿಫಾಗರ್ ವೈಫರ್ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಬಾಡಿ ಲೈನ್ ಅಷ್ಟೇ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಯಾವುದೇ ರೀತಿ ಕ್ರಾಚ್ ಆಗಲಿ ಡೆಂಟ್ ಆಗಲಿಲ್ಲ. ಸೊ ಒರಿಜಿನಲ್ ಇದೆ ಸರ್. ಏನು ಪ್ರೈಸ್ ಕೊಟ್ಟು ಮಾಡಿದ್ದೀರಿ ಇದಕ್ಕೆ? ಸರ್ ಕೋಟ್ ಮಾಡ್ತಾ ಇರೋದು ಬಂದು 11,75,000, 11,50,000 ಕೊಡ್ತೀನಿ ಸರ್. ಡೌನ್ ಪೇಮೆಂಟ್ ಎಲ್ಲ ಇದಕ್ಕೆ 2 ಲಕ್ಷ ರೂಪಾಯಿ ಕೊಡಿ ಸರ್. ಸೇಮ್ ಡೀಟೇಲ್ ಸರ್, ಕಲರ್ ಮಾತ್ರ ವೇರಿಯೇಷನ್ ಅಷ್ಟೇ. ಸೇಮ್ ಡೀಟೇಲ್. ಇದು ಸಿಂಗಲ್ ಓನರ್, ಇದು ಸಿಂಗಲ್ ಓನರ್. ಅದು ಮೆರೂನ್ ಕಲರ್, ಇದು ವೈಟ್ ಕಲರ್. ಇದು ಡೀಸೆಲ್, ಅದು ಡೀಸೆಲ್, ಎಲ್ಲ ಸೇಮೇ. ಇದು 98,000 ಓಡಿದೆ, ಇದು 88,000 ಓಡಿದೆ. ಇದನ್ನು ರೇಟ್ ಬಂದು 11,75,000. ಫೈನಲ್ ಪ್ರೈಸ್ 11,50,000 ಕೊಡ್ತೀನಿ. ಓಕೆ, ನಿಮಗೆ ಮೆರೂನ್ ರೆಡ್ ಕಲರ್ ಬೇಕು ಅಂದ್ರೆ ಇದು ತಗೊಳ್ಳಿ, ಇಲ್ಲ ವೈಟ್ ಕಲರ್ ಬೇಕು ಅಂದ್ರೆ ಇದು ತಗೊಳ್ಳಿ ಸರ್. ನೆಕ್ಸ್ಟ್ ಬ್ರೀಜಾ ಸರ್. ಇದು ಬ್ರೀಜಾ 2017 ಮಾಡಲ್ ಸಿಂಗಲ್ ಓನರ್ ZDI ಪ್ಲಸ್ 7,75,000 ಹೇಳ್ತಾ ಇರೋದು. 7,40,000 ಕೊಡ್ತೀನಿ ಸರ್. ಇದು 7,40,000 ಡೌನ್ ಪೇಮೆಂಟ್ 1 ಲಕ್ಷ ಕೊಡಿ, ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಡ್ತೀನಿ. ಸೂಪರ್ ಸರ್. ಇದರಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು, ಒಳ್ಳೆ ನಿಮ್ಮ ಕಂಪ್ನಿ ಕಡೆ ಬಂದಿರೋ ಮ್ಯಾಗ್ವಿಲ್ ಬರುತ್ತೆ, ಮಿರರ್ ಇಂಡಿಕೇಟರ್ ಇದೆ, ಆ್ಯಂಡ್ ಬಾಡಿಲಿ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಅದೇ ರೀತಿ ಇಂಟೀರಿಯರ್ ನೋಡ್ತೀರಾ ಅಂತಂದರೆ ನಿಮಗೆ ಪವರ್ ವಿಂಡೋ, ಪವರ್ ಸ್ಟೇರಿಂಗು, ಟಚ್ ಸ್ಕ್ರೀನು, ಆಟೋ ಕಂಟ್ರೋಲ್ AC, ಆ್ಯಂಡ್ ನಿಮಗೆ ಒಳ್ಳೆ ಏರ್ ಬ್ಯಾಗ್ ಬರುತ್ತೆ, ಸ್ಟೇರಿಂಗ್ ಆಡಿಯೋ ಕಂಟ್ರೋಲ್ ಕೂಡ ಬರುತ್ತೆ, ಎಲ್ಲ ಲೋಡ್ ಅಂತ ಹೇಳ್ಬೋದು ಸರ್. ಹೋಂಡಾ ಸಿಟಿ ಸರ್ ಇದು 2010 ಮಾಡಲು, 3rd ಓನರು. ಓಕೆ, ಫ್ರೆಶ್ FC ಮಾಡ್ಕೊಡ್ತೀನಿ, ಫ್ರೆಶ್ ಇನ್ಶೂರೆನ್ಸ್ ಮಾಡ್ಕೊಡ್ತೀನಿ. ಬರೀ 2.5 ಲಕ್ಷ ಕೊಡ್ತೀನಿ ಸರ್. ಫೈನಲ್ ಪ್ರೈಸ್ ಇದು 2,50,000. 2,50,000ಗೆ 2010 ಮಾಡಲು ಹೋಂಡಾ ಸಿಟಿ ಟಾಪ್ ಎಂಡ್ ಮಾಡಲು. ಎಕ್ಸ್ಟ್ರಾ ಪಿಟಿಗೆ ಬಂದು ಸಿಸ್ಟಮ್ ಇದೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, ಸೂಪರ್ ಆಗಿದೆ. 2.5 ಲಕ್ಷ ಕೊಡ್ತೀನಿ ಸರ್. ಇದು 2015 ಮಾಡಲ್, ಸೆಕೆಂಡ್ ಓನರ್ ಗಾಡಿ, M2DI ಇಂಜಿನ್, ಡೀಸೆಲ್ ಗಾಡಿ, ತುಂಬ ಚೆನ್ನಾಗಿದೆ. 7 ಸೀಟರ್ ಗಾಡಿ. ಬೆಲೋರೋದಲ್ಲಿ M2DI ಅಂದರೆ ತುಂಬ ಡಿಮ್ಯಾಂಡ್ ಇದೆ. ನಮ್ಮ ಹತ್ರ ಒರಿಜಿನಲ್ ಗಾಡಿ ಇದೆ, ಸೂಪರ್ ಒರಿಜಿನಲ್ ಪೈಂಟಲ್ಲಿ ಇದೆ ಗಾಡಿ. 5,65,000 ಹೇಳ್ತಾ ಇರೋದು. ಬರೀ 5,25,000 ಕೊಡ್ತೀನಿ. ಇದು ಹೇಳಿದ್ರಲ್ವಾ, ಇದರಲ್ಲಿ ಸ್ಲೈಟ್ಲಿ ನೆಗೆಷಿಬಲ್ ಏನಾದ್ರು ಸರ್? ಕೆಲವೊಂದು ಗಾಡಿ ಫೈನಲ್ ಅಂತ ಹೇಳಿರ್ತೀನಲ್ಲ, ಅದು ಫೈನಲ್ಲೇ. ಕೆಲವೊಂದು ಗಾಡಿ ಹೇಳಿರೋಲ್ಲ, ಸ್ಲೈಟ್ಲಿ ಮಾಡೋಣ ಸರ್. ಇದು ಫೋರ್ಡ್ ಆಕ್ಸ್ಪರ್ ಪೆಟ್ರೋಲ್ 2016 ಮಾಡಲ್, ಸಿಂಗಲ್ ಓನರ್. ಬರೀ 4,25,000 ಕೊಡ್ತೀನಿ. ಇದಕ್ಕೆ ಡೌನ್ ಪೇಮೆಂಟ್ 1 ಲಕ್ಷ ಕೊಡಿ ಸಾಕು, ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಡ್ತೀನಿ ಸರ್. ಸ್ಕೋಡಾ ರ್ಯಾಪಿಡೋ ಸರ್ 2013 ಮಾಡಲ್, ಸೆಕೆಂಡ್ ಓನರ್. ಅದರಲ್ಲಿ ಪೆಟ್ರೋಲ್ ಆಟೋಮೆಟಿಕ್. 4,20,000 40,000 ಮಾರ್ಕೆಟ್ ಇದೆ. 4 ಲಕ್ಷ ಕೊಟ್ಬಿಡ್ತೀನಿ ಬನ್ನಿ ಸರ್. ಬಜೆಟ್ ಕಾರಲ್ಲಿ ಬಂದ್ರೆ 4 ಲಕ್ಷ. 4 ಲಕ್ಷಗೆ ಆಟೋಮೆಟಿಕ್ ಪೆಟ್ರೋಲ್ ಸ್ಕೋಡಾ ರ್ಯಾಪಿಡ್ ಕೊಡ್ತೀನಿ. XUV 300 W6 ವಿತ್ ಸನ್ರೂಫ್ 100% ಹೇಳ್ತೀನಿ. ಈ ಗಾಡಿ ನಾನು ಯೂಸ್ ಮಾಡಿದ್ದೀನಿ. 22 ಬರುತ್ತೆ ಡೀಸೆಲ್ ಇಲ್ಲಿ ಮೈಲೇಜ್ 1 ಲೀಟರ್ಗೆ. ಸಿಂಗಲ್ ಓನರ್ ಗಾಡಿ. ಬರೀ 44,000 ಓಡಿದೆ. 10.5 ಲಕ್ಷ ಹೇಳ್ತಾ ಇರೋದು. ಬರೀ 10,30,000 ಕೊಡ್ತೀನಿ. 9 ಲಕ್ಷ ಲೋನೇ ಆಗುತ್ತೆ. ಯಾಕಂದ್ರೆ 2022 ಮಾಡಲು, ಸಿಂಗಲ್ ಓನರ್ ಗಾಡಿ, ಡೀಸೆಲ್ ಗಾಡಿ. ಮೈಲೇಜ್ ಬೇಕಂತ ಯಾರು ಕಸ್ಟಮರ್ ಬೇಕಾದ್ರೆ ದಯವಿಟ್ಟು ಬನ್ನಿ ತಗೊಳ್ಳಿ. ಸೊ ನಡು ಪವರ್ ವಿಂಡೋ ಬರುತ್ತೆ, ಮಿರರ್ ಅಡ್ಜಸ್ಟ್ಮೆಂಟ್ ಕೂಡ ಬರುವಂಥದ್ದು. ಅದ್ರ ಜೊತೆ ಪವರ್ ಸ್ಟೇರಿಂಗು, ಸ್ಟೇರಿಂಗ್ ಆಡಿಯೋ ಕಂಟ್ರೋಲು, ಆಟೋ ಕಂಟ್ರೋಲ್ AC ಬರುತ್ತೆ, ಮ್ಯಾನುವಲ್ ಟ್ರಾನ್ಸ್ಮಿಷನ್ ಆಗಿರುತ್ತೆ. ಸೊ ಕಂಪ್ನಿ ಕಡೆಯಿಂದ ಬಂದಿರುವಂಥ ಒಂದು ಫ್ಯಾಬ್ರಿಕ್ ಸೀಟು ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಎಷ್ಟು ಓಡಿದೆ ಅಂತ ಐಡಿಯಾಸ್ ಇದೆಯಾ? ಅಷ್ಟೇ ಕಡಿಮೆ ಓಡಿರೋದು. ಹೌದು, 44,000 ಓಡಿದೆ. 10.5-11 ಲಕ್ಷ ಮಾರ್ಕೆಟ್ ರೇಟ್ ಇದೆ. ಬಟ್ ನಾನು 10,25,000 ಕೊಟ್ಬಿಡ್ತೀನಿ. ಗಾಡಿ ತುಂಬಾ ಚೆನ್ನಾಗಿದೆ. 9-9.5 ಲಕ್ಷ ಲೋನೇ ಆಗ್ಬಿಡುತ್ತೆ. ಪ್ರೊಫೈಲ್ ಚೆನ್ನಾಗಿದ್ರೆ 10 ಲಕ್ಷನೂ ಲೋನ್ ಆಗ್ಬಿಡುತ್ತೆ ಸರ್. ಹಾಗೆ ಜೆನ್ನು ಸರ್ ಇದು 2005 ಮೇಕು, 6 ರಿಜಿಸ್ಟ್ರೇಷನ್. ಓಕೆ, ಎಕ್ಸ್ಟ್ರಾ ಫಿಟ್ಟಿಂಗ್ ಮ್ಯಾಗ್ವೀಲ್ ಇದೆ. ರನ್ನಿಂಗ್ ಪರ್ಫಾರ್ಮೆನ್ಸ್ ಸೂಪರ್ ಆಗಿದೆ. FC ರನ್ನಿಂಗ್ ಇದೆ, ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಈ ಗಾಡಿ ಬಂದು 1,75,000 ಹೇಳ್ತಾ ಇರೋದು. ಬಟ್ ನಾನು 1,65,000 ಕೊಡ್ತೀನಿ ವಿತ್ ಟ್ರಾನ್ಸ್ಫರ್. ವಿತ್ ಟ್ರಾನ್ಸ್ಫರ್. ಇದು FC ಅಲ್ಲ ಸರ್, ಫ್ರೆಶ್ FC ರನ್ನಿಂಗ್ ಇದೆ, ಇನ್ಸೂರೆನ್ಸ್ ರನ್ನಿಂಗ್ ಇದೆ. ವಿತ್ ಟ್ರಾನ್ಸ್ಫರ್ 1,65,000 ಕೊಡ್ತೀನಿ ಸರ್. ಇದು 1996 ಗಾಡಿ, ಓಕೆನಾ? ಒರಿಜಿನಲ್ ಪೈಂಟ್ ಅಲ್ಲಿ ಇದೆ. ಅಷ್ಟು ಓಲ್ಡ್ ಆದ್ರೂ ಎಲ್ಲಿ ರಸ್ಟಿಂಗ್ ಹಿಡಿದಿಲ್ಲ ಗಾಡಿ. ಒರಿಜಿನಲ್ ಪೈಂಟ್ ಅಲ್ಲಿ ಇದೆ. FC ರನ್ನಿಂಗ್ ಇದೆ, ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಇದನ್ನ ಬರೀ 85,000 ಕೊಡ್ತೀನಿ ಸರ್. 85,000 ಅಷ್ಟೇ. 85,000 ಕೊಡ್ತೀನಿ. ಕಾರ್ಪೊರೇಟರ್ ಇಂಜಿನ್ ಪರ್ಫಾರ್ಮೆನ್ಸ್ ಸೂಪರ್ ಆಗಿದೆ. 85,000 ಕೊಡ್ತೀನಿ ಸರ್. ಇದು 2013 ಮಾಡಲು, ಸೆಕೆಂಡ್ ಓನರು, ಮಾರುತಿ A-Star VXI ಆಟೋಮೆಟಿಕ್ ವೆಹಿಕಲ್, ಪೆಟ್ರೋಲ್ ವೆಹಿಕಲ್. ಓಕೆ, ಇದು ಹೇಳ್ತಾರ ಪ್ರೈಸು 2,75,000. ಓಕೆನಾ? 2.5 ಕೊಟ್ಬಿಡ್ತೀನಿ. ವಿತ್ ಲೋನು ಮಾಡ್ಕೊಡ್ತೀನಿ. 1 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಕೊಡಿ, ಮಿಕ್ಕಿದೆಲ್ಲ ಲೋನ್ ಸಿಗುತ್ತೆ ಸರ್. ಇದು ಬಂದು 2012 ಮಾಡಲು ಆಲ್ಟೋ. ಓಕೆ,
40,000ನೇ ಗಾಡಿ ಕಿಲೋಮೀಟರ್ ಓಡಿರೋದು. ಶೀಟ್ ಕವರ್ ಹೊಸದಿದೆ, ಫ್ಲೋರ್ ಮಟ್ ಹೊಸದಿದೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕಿದ್ದೀವಿ, ಸೆಂಟ್ರಲ್ ಲಾಕ್ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿದ್ದೀವಿ. ಗಾಡಿ ರನ್ನಿಂಗ್ ಪರ್ಫಾರ್ಮೆನ್ಸ್ ಮಾತ್ರ ಸೂಪರ್ ಆಗಿದೆ. ಕಿಲೋಮೀಟರ್ ಕಮ್ಮಿ ಓಡಿರೋದ್ರಿಂದ ಈ ಗಾಡಿ ಬಂದು 2,20,000 ಹೇಳ್ತಾ ಇರೋದು 2 ಲಕ್ಷ ರೂಪಾಯಿ ಕೊಡ್ತೀನಿ ಸರ್. ಇದು ಯಾವ ಮಾಡಲ್ ಸರ್ ಹೇಳಿದ್ರಲ್ಲ? 2012 ಮಾಡಲ್ ಸರ್. ಮತ್ತೊಂದು ಬಲೆರೋ ಇದೆ ಸರ್. ಇದು ಬಂದು ಅವಾಗಲೇ ನೋಡಿದ್ ಬಂದು M2DI ಇಂಜಿನ್. ಇದು ಬಂದು 2020 ಮಾಡಲ್ ಸಿಂಗಲ್ ಓನರ್ ಪವರ್ ಪ್ಲಸ್ ಇಂಜಿನ್ ಸರ್. ಗಾಡಿ ಸೂಪರ್ ಆಗಿದೆ, ಪವರ್ ಪ್ಲಸ್ ಇಂಜಿನ್. ಈ ಗಾಡಿ ಹೇಳ್ತಾ ಇರೋ ಪ್ರೈಸ್ 8.5 ಲಕ್ಷ. ಬಟ್ ಆದ್ರೆ ಈಗ ಚಾನ್ಸಲ್ ಕೊಡ್ತೀನಿ, ಬರೀ 7,80,000 ಕೊಡ್ತೀನಿ. ಆ 80,000 ಹೇಳ್ತೀನಲ್ಲ, ಆ 80,000 ಮಾತ್ರ ಡೌನ್ ಪೇಮೆಂಟ್ ಕೊಡಿ, 7 ಲಕ್ಷ ರೂಪಾಯಿ ಲೋನ್ ಮಾಡ್ಕೊಡ್ತೀನಿ ಸರ್. 7 ಲ್ಯಾಕ್ ನಿಮಗೆ ಲೋನೇ ಮಾಡ್ಕೊಟ್ಬಿಡ್ತಾರೆ ಜಸ್ಟ್ ನಿಮಗೆ. ಅಂಡ್ ಇಂಟೀರಿಯರ್ ನೋಡ್ತಾ ಇರ್ಬೋದು ಎಷ್ಟು ಸಖತ್ತಾಗಿದೆ ಅಂತ. ಅಂಡ್ ಆಫ್ಟರ್ ಮಾರ್ಕೆಟ್ ನಿಮಗೆ ಅಂಡ್ ಲೆದರ್ ಸೀಟ್ ಕೂಡ ಹಾಕ್ಸಿದ್ರೆ ಅಂತ ಕೂಡ ಹೇಳ್ಬೋದು. ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬಾ ಜನದ ಕನಸು ಅದೊಂದು ಗಾಡಿ ತಗೋಬೇಕು ಅಂತ, ಅದು ಕೂಡ ಇದೆ ಸರ್. ಇದು ಬಂದು 2014 ಮಾಡಲ್ ಸರ್, ಸಿಂಗಲ್ ಓನರ್ ಗಾಡಿ. ಬರೀ 2,30,000 ಕೊಟ್ಬಿಡ್ತೀನಿ ಸರ್. ಇದು ಅಡ್ವಾನ್ಸ್ ಆಗಿದೆ ಸರ್. ಇದು ಅಡ್ವಾನ್ಸ್ ಆಗಿದೆ, ಇನ್ನೂ ಇದೆ ಸರ್. ಇದು ಸರ್ ಇದು ಅಡ್ವಾನ್ಸ್ ಆಗೋದು ಮೂವ್ಮೆಂಟ್ ಅಲ್ಲಿ ಇದೆ. ಯಾರಿಗೆ ಲಕ್ಕಿ ಇದೆ ಗೊತ್ತಿಲ್ಲ. ಇದು ಇದು ಡೀಟೇಲ್ ಹೇಳ್ತೀನಿ. 2010 ಮೇಕ್ 20 ರಿಜಿಸ್ಟ್ರೇಷನ್ ಆಗಿದೆ. ಬಿಕಾಸ್ ಏನಂದ್ರೆ ಅದು ಆರ್ಮಿ ಗಾಡಿ. 2020 ಇಂಡಿವಿಜುವಲ್ ಹೆಸರಿಗೆ ಆಗಿದೆ. 2020 ರಿಜಿಸ್ಟ್ರೇಷನ್ ಆಗಿರೋದ್ರಿಂದ 2035 ತನಕ FC ರನ್ನಿಂಗ್ ಇದೆ. ಎಕ್ಸ್ಟ್ರಾ ಫಿಟ್ಟಿಂಗ್ ಮಾತ್ರ ಒಂದು 7 to 8 lakhs ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ ಸರ್ ಗಾಡಿಯಲ್ಲಿ. ಗಾಡಿ ಬರೀ 24,000 ಓಡಿದೆ ಅಷ್ಟೇ. ಪೆಟ್ರೋಲ್ ಗಾಡಿ ಮಾಸ್ ಅಂಡ್ ಕ್ಲಾಸ್. ಕ್ಲೀನ್ ಆಗಿ ತಗೊಳ್ಳಿ ಸರ್ ಗಾಡಿನ. ನೋಡಿ ಎಷ್ಟು ಸಖತ್ತಾಗಿದೆ. ಸೊ ಫ್ರಂಟ್ ನೋಡಿ ಆಫ್ಟರ್ ಮಾರ್ಕೆಟ್ ನಿಮಗೆ ಮ್ಯಾಗ್ವಿಲ್ಸ್ ಹಾಕಿದ್ದಾರೆ. ಟೈರ್ ನೋಡಿದ್ರೆ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಫ್ರಂಟ್ ನೋಡ್ತಾ ಇರ್ಬೋದು, ಒಳ್ಳೆ ಗ್ರಿಲ್ ಹಾಕ್ಸಿದ್ದಾರೆ. ಸೊ ನಿಮಗೆ ಇದು ಕಲರಿಂಗು ಮಸೂದ ನಿಮಗೆ ಮ್ಯಾಚ್ ಮಾಡಿದ್ದಾರೆ ಅಂತ ಹೇಳ್ಬೋದು, ಸೂಪರ್ ಆಗಿದೆ. ಸೊ ಇದು ಆಫ್ಟರ್ ಮಾರ್ಕೆಟ್ ಹಾಕ್ಸಿದ್ದಾರೆ. ಕ್ಯಾರಲ್ ಮೇಲೆ ನೋಡ್ತಾ ಇರ್ಬೋದು, ಇದು ಆಫ್ಟರ್ ಮಾರ್ಕೆಟ್ ಹಾಕ್ಸಿದ್ದಾರೆ. ಸೊ ಆಫ್ಟರ್ ಮಾರ್ಕೆಟ್ ಅದಾದ್ಮೇಲೆ ನೋಡಿ, ಸೊ ಇಲ್ಲಿ ನೋಡಿ, ಸೊ ಅದರಲ್ಲೂ 4 wheel ಡ್ರೈವ್ ಇದು. ಸೂಪರ್ ಸರ್. 4 wheel ಡ್ರೈವ್ ಜಿಪ್ಸಿ ಗ್ರೇಸರ್ಗೆ ಈ ಚಾನ್ಸ್ ಸಿಗಲ್ಲ. ನೀವು ಹುಡ್ಕೊಂಡು ಹೋದ್ರೂ ಈ ಗಾಡಿ ಸಿಗಲ್ಲ, ಈ ತರ ಗಾಡಿ. ಸರ್ AC ಅಲ್ಲ? ಇಲ್ಲ ಸರ್, ನಾನ್ AC. ಏರ್ ಬರುತ್ತೆ ಹಂಗಿದ್ರೆ. 5 ನಿಮಗೆ ಬ್ರ್ಯಾಂಡ್ ನ್ಯೂ ಟೈರ್ ಹಾಕಿದ್ದಾರೆ ಅಂತ ಹೇಳ್ಬೋದು. 5 ಕೂಡ ನಿಮಗೆ. ಅಂಡ್ ಇಲ್ಲಿ ನೋಡ್ತಾ ಇರ್ಬೋದು, ಇನ್ನೇನು ಬೇಕು ಸರ್, ಎಲ್ಲ ಫುಲ್ ಆಲ್ರೆಡಿ ಮಾಡಿಫಿಕೇಶನ್ ಮಾಡಿ ನಿನ್ಸ್ಬಿಟ್ಟಿದ್ದಾರೆ. ತಗೊಂಡು ಓಡಿಸೋದು ಅಷ್ಟೇ. ಹೌದು, ಮಾಡಿಫಿಕೇಶನ್ ಇದ್ರ ಮೇಲೆ ಮಾಡಂಗೇ ಇಲ್ಲ ಅವರು. ರ್ಯಾಲಿ ಓಡಿಸೋರಿಗೆ, ಹೌದು, ರ್ಯಾಲಿ ಓಡಿಸೋರಿಗೆ, ತೋಟದಲ್ಲಿ ಓಡಿಸೋರಿಗೆ, ಓಕೆನಾ, ಅವ್ರಿಗೆಲ್ಲ ಎಂಜಾಯ್ ಮಾಡೋಕ್ಕೆ ಸರ್ ಈ ಗಾಡಿ. ಜಿಪ್ಸಿ ಗ್ರೇಸ್ ಅಂತ ಒಂದು ಟೀಮ್ ಇರುತ್ತೆ, ಅವ್ರಿಗೆ ಈ ಗಾಡಿ ನೋಡಿದ್ರೆ ಬಿಡಲ್ಲ. ನಾನು ಫಸ್ಟ್ ವಿಡಿಯೋ ನಿಮ್ಮದು ಮಾಡ್ತಾ ಇದ್ದೀನಿ ಈ ಗಾಡಿ ಮೇಲೆ. ಬಟ್ ಈ ಗಾಡಿ ಟಕ್ ಅಂತ ಹೋಗುತ್ತೆ. ಸೊ ಪ್ರೈಸ್ ಹೇಳಿ ಸರ್ ಹಾಗೆ. ಸರ್ ಇದು ನಾವು ಬಂದು 7,50,000 ಹೇಳ್ತಾ ಇರೋದು. ಓಕೆ. ಬಟ್ ಚಾನ್ಸ್ ಅಲ್ಲೇ ಕೊಡ್ತೀನಿ, 7 lakhs ಕೊಡ್ತೀನಿ. ಎಕ್ಸ್ಟ್ರಾ ಫಿಟ್ಟಿಂಗ್ 7 lakhs ಇದೆ. ಬರೀ ಮಾಡಿಫಿಕೇಶನ್ ಮಾಡಿಸಿರೋಷ್ಟು ಕೊಟ್ರೆ ಸಾಕು, ಕೊಟ್ಬಿಡ್ತೀನಿ. 24,000 ಕಿಲೋಮೀಟರ್ ಓಡಿರೋದು. ಇಂಜಿನ್ ಮಾಸ್ ಅಂಡ್ ಕ್ಲಾಸ್ ಸರ್. ಇದು BMW 2012 ಮಾಡಲ್ಲು, ಸೆಕೆಂಡ್ ಓನರು. ಇದೂ X1. ಇದು ವಿತ್ ಸನ್ ರೂಫ್ ಗಾಡಿ. ಇದು ಬಂದು 8.5 ಲಕ್ಷ ಕೊಡ್ತೀನಿ ಸರ್. ಎಷ್ಟು ಹೇಳಿದ್ರಲ್ಲ ಇದಕ್ಕೆ? 8.5. 8,50,000 ಕೊಡ್ತೀನಿ. 2012 ಮಾಡಲು, ಡೀಸೆಲ್ X1 ಸ್ಲೈಟ್ಲಿ ಮಾಡೋಣ. ಓಕೆ. ಸೊ ಇನ್ನೋವಾ ಸರ್ ಹಾಗೆ. ಸರ್ ಇದು 2014 ಮಾಡಲು, ಸೆಕೆಂಡ್ ಓನರು. 4 ಟೈರ್ ಹೊಸದಿದೆ, ಮ್ಯಾಗ್ವಿಲ್ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ, ಪ್ಲಸ್ ಶೀಟ್ ಕವರು, ಫ್ಲೋರ್ ಮೆಟ್ ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ. ಗಾಡಿ ರನ್ನಿಂಗ್ ಪರ್ಫಾರ್ಮೆನ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ. ಈ ಗಾಡಿ ಬಂದು ನಿಮಗೆ 10,25,000 ಕೊಡ್ತೀನಿ ಸರ್. 10,25,000ಗೆ 2014 ಮಾಡಲು ಕ್ರೀಮ್ ಕಲರ್ ಗಾಡಿ. ತುಂಬಾ ಚೆನ್ನಾಗಿದೆ ಸರ್ ರನ್ನಿಂಗ್ ಪರ್ಫಾರ್ಮೆನ್ಸ್. ಲೋನ್ ಆಗುತ್ತಲ್ವಾ ಸರ್? ಮಾಡ್ಕೊಡ್ತೀನಿ. ಬಟ್ ನಿಮಗೆ ಟೆನ್ಯೂರ್ಗೆ ಸ್ವಲ್ಪ ಕಮ್ಮಿ ಸಿಗುತ್ತೆ. ಓಕೆ. ಒಂದು 24 ಮಂತ್ ಸಿಗುತ್ತೆ ಅಷ್ಟೇ. ಸರ್ ಫೋರ್ಡ್ ಐಕಾನ್ ಸರ್ 2006 ಮಾಡಲ್ಲು. FC ರನ್ನಿಂಗ್ ಇದೆ, ಇನ್ಶೂರೆನ್ಸ್ ರನ್ನಿಂಗ್ ಇದೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ರನ್ನಿಂಗ್ ಕಂಡೀಷನ್ ಸೂಪರ್ ಆಗಿದೆ. ರನ್ನಿಂಗ್ ಬರೀ 1 ಲಕ್ಷ ಅಷ್ಟೇ. ಅದನ್ನು ವಿತ್ ಟ್ರಾನ್ಸ್ಫರ್. ಸರ್ ಇದು ರೆಕ್ಸ್ಟನ್ ಸರ್, ಜಾಂಗಿಯನ್ ಕಂಪನಿ. ಅಲ್ಲ, ಇದು ದೂರದಿಂದ ನೋಡ್ರೆ ಫಾರ್ಚುನರ್ ತರ ಕಾಣಿಸ್ತಾ ಇದೆ. ಹೌದು. 2014 ಮೇಕ್, 15 ರಿಜಿಸ್ಟ್ರೇಷನ್, 3rd ಓನರ್. ಓಕೆ. ಇಂಜಿನ್ ಪರ್ಫಾರ್ಮೆನ್ಸ್ ಮಾಸ್ ಅಂಡ್ ಕ್ಲಾಸ್. ಇದನ್ನು ಚಾನ್ಸಲ್ ಕೊಡ್ತೀನಿ ಸರ್. ಇದು ಬಂದು ನಿಮಗೆ 6.5 ಲಕ್ಷ ಹೇಳ್ತಾ ಇರೋದು. ಒಂದು 5,75,000 ಕೊಟ್ಬಿಡ್ತೀನಿ. 2700 cc. ಇದರಲ್ಲಿ ಇರೋದು ಬಂದು ಬೆನ್ಸ್ ಇಂಜಿನ್. 2014 ಮೇಕು, 15 ರಿಜಿಸ್ಟ್ರೇಷನ್. ಬರೀ 5,75,000 ಕೊಡ್ತೀನಿ ಸರ್. I20 ಸರ್ 2014 ಮಾಡಲ್, ಸೆಕೆಂಡ್ ಓನರ್, ಡೀಸೆಲ್ ವೇರಿಯಂಟ್. ಇದು 4,30,000 ಕೊಡ್ತೀನಿ ಸರ್. ಸರ್ ಹೋಂಡಾ ಅಮೇಜೋ ಸರ್ 2013 ಮಾಡಲು, ಸೆಕೆಂಡ್ ಓನರ್, ಆಟೋಮೆಟಿಕ್ ಪೆಟ್ರೋಲ್ ಗಾಡಿ ಇದು. ಸರ್ 3.5 ಲಕ್ಷ ಹೇಳ್ತಾ ಇರೋದು. 3,25,000 ಕೊಡ್ತೀನಿ ಸರ್. ಸರ್ 13 ಮಾಡಲಾಗಿರೋದ್ರಿಂದ ಲೋನ್ ಆಗುತ್ತಾ? 100% ಆಗುತ್ತೆ ಸರ್. ಇಲ್ಲ, ಪೆಟ್ರೋಲ್ಗೆ ಆಗುತ್ತೆ. ಡೀಸೆಲ್ಗೆ 14 15 ಆಗುತ್ತೆ. ಪೆಟ್ರೋಲ್ ಗಾಡಿಗೆ 13 ಮಾಡಲ್ಗೆ ಆಗುತ್ತೆ. ಈ ಗಾಡಿಗೆ 1 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಕೊಡಿ, ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಡ್ತೀನಿ. ಸೊ ಸ್ವಿಫ್ಟ್ ಡಿಸೈರ್ ಇದೆ ನೋಡ್ತಾ ಇರಬಹುದು. ಆಫ್ಟರ್ ಮಾರ್ಕೆಟ್ ಅಲೋವಿಲ್ಸ್ ಕೂಡ ಹಾಕಿದ್ದಾರೆ. ಇದ್ರ ಬಗ್ಗೆ ಹೇಳಿ ಸರ್ ಹಾಗೆ. ಸರ್ ಇದು 2015 ಮಾಡಲು, 3rd ಓನರ್. ಇದು ಯೆಲ್ಲೋ ಬೋರ್ಡ್ ಇಂದ ವೈಟ್ ಬೋರ್ಡ್ ಆಗಿದೆ. ಡೀಸೆಲ್ ಗಾಡಿ. ಚಾನ್ಸಲ್ಲಿ ಕೊಟ್ಬಿಡ್ತೀನಿ ಸರ್. ಬರೀ 3,20,000 ಕೊಡ್ತೀನಿ ಸರ್. ಮಾಡೋದು ಸರ್ 2015 ಮಾಡಲು. ಓಕೆ. 15 ಮಾಡಲ್ ಅಂದ್ರೆ ಆಲ್ಮೋಸ್ಟ್ ಲೋನ್ ಆಗುತ್ತಲ್ಲ? ಹೌದು ಸರ್. XC500 ಇದೆ. W ಎಷ್ಟಿದು ಸರ್? ಇದು W6 ಇದು. ಓಕೆ. 2015 ಮೇಕು, 16 ರಿಜಿಸ್ಟ್ರೇಷನ್ ಸರ್. ಬರೀ 77,000 ಕಿಲೋಮೀಟರ್ ಓಡಿದೆ. ಡೀಸೆಲ್ ಗಾಡಿ ತುಂಬಾ ಚೆನ್ನಾಗಿದೆ. 5,75,000 ಕೊಡ್ತೀನಿ ಸರ್. ಅದರಲ್ಲಿ ಸ್ಲೈಟ್ಲಿ ಏನಾದರೂ? ಇಲ್ಲ ಸರ್, ಅದು ಫೈನಲ್.
2015 ಮೇಕು 16 ರಿಜಿಸ್ಟ್ರೇಷನ್ XUV 500 5,75,000 ಕೊಡ್ತೀನಿ ವಿತ್ ವಾರಂಟಿ ಗ್ಯಾರಂಟಿ ಕೊಡ್ತೀನಿ ಸರ್. ಇಂಡಿಕಾ ವಿಸ್ಟಾ ಕೋಟಜೆಟ್ ಇಂಜಿನ್ FC ರನ್ನಿಂಗ್ ಇದೆ, ಇನ್ಸೂರೆನ್ಸ್ ರನ್ನಿಂಗ್ ಇದೆ, 2010 ಮಾಡಲು ಸಿಂಗಲ್ ಓನರ್ 2,30,000 ಕೊಡ್ತೀನಿ ಸರ್. ಸರ್ ಹೋಂಡಾ ಅಕ್ಕಾಡ್ ಇದೆ, ಅದು ಪ್ರೀಮಿಯಂ ಗಾಡಿ ಅಂತ ಹೇಳ್ಬೋದು, ಇದು ಹೇಳಿ ಸರ್. ಸರ್ ಇದು ರೀನಂಬರ್ ಮಾಡಿ ಕೊಡ್ತೀನಿ, 2011 ಮಾಡಲು. ಓಕೆ, ಮಾರ್ಕೆಟ್ ರೇಟು 4,25,000 5,5 ಲಕ್ಷ ಇದೆ, 3,25,000 ಲಕ್ಷ ಕೊಡ್ತೀನಿ ಸರ್. 3,25,000 ಅದು ಕೂಡ ನಿಮಗೆ ಸನ್ 2011 ಮಾಡಲು ಹೋಂಡಾ ಅಕ್ಕಾಡ್ ವಿತ್ ಆಟೋಮೆಟಿಕ್ ವೆಹಿಕಲ್ ಸರ್. ಸರ್ ಹಾಗೆ ಸ್ವಿಫ್ಟ್ ಸರ್ 2011 ಮಾಡಲು ಡೀಸೆಲ್ ಗಾಡಿ ಸರ್, ಇದು ಓಕೆ ಸಿಂಗಲ್ ಓನರ್ ಗಾಡಿ. 18 ಇಂದ 20 ತನಕ ಮೈಲೇಜ್ ಬರುತ್ತೆ. ಈ ಗಾಡಿ ಹೇಳ್ತಾರೋ ಪ್ರೈಸ್ 3,25,000, ಇದನ್ನ 3,5 ಲಕ್ಷ ಕೊಡ್ತೀನಿ ಸರ್. ಅದು ಆಫ್ಟರ್ ಮಾರ್ಕೆಟ್ ನಿಮಗೆ ಮ್ಯಾಗ್ವೀಲ್ ಇದೆ, 4 ಟೈರ್ ಕಮ್ಮಿ ಇದೆ, ಬಟ್ 4 ಟೈರ್ ಹೊಸದಾಗಿ ಕೊಡ್ತೀನಿ. 3,50,000ಗೆ 2011 ಮಾಡಲು ಸಿಂಗಲ್ ಓನರು VDI ಗಾಡಿ ಕೊಡ್ತೀನಿ ಸರ್. ಹಾಗೆ i20 ಸರ್, ಇದು 16 ಮಾಡಲು ಸೆಕೆಂಡ್ ಓನರು, ಓಕೆ, ಡೀಸೆಲ್ ಗಾಡಿ, i20 ಎರಾ ಇದು. ಇದನ್ನ 4,20,000 ಕೊಟ್ಬಿಡ್ತೀನಿ ಸರ್. 4,20,000 4,20,000ಗೆ 2016 ಮಾಡಲ್ i20 ಎರಾ ಡೀಸೆಲ್ ವೆಹಿಕಲ್. ಫಿಯಟ್ ಪುಂಟೋ ಸರ್. ಸರ್ ಇದು ಫಿಯಟ್ ಪುಂಟೋ ಸೆಕೆಂಡ್ ಓನರ್ 2013 ಮಾಡಲ್, ಇದನ್ನ 2,20,000 ಕೊಡ್ತೀನಿ ಸರ್. ಸರ್ ಇದು 2010 ಮಾಡಲು ಚೆನ್ನಾಗಿದೆ ಗಾಡಿ, FC ಇನ್ಸೂರೆನ್ಸ್ ರನ್ನಿಂಗ್ ಇದೆ, 1,45,000 ಕೊಡ್ತೀನಿ ಸರ್. ಸರ್ ಇದು XUV 700 ಸೆಕೆಂಡ್ ಓನರ್ 50,000 ಕಿಲೋಮೀಟರ್ ಓಡಿರೋದು ವಿತ್ ಸನ್ ರೂಫ್ ಲಕ್ಸುರಿ XUV 700 ಗಾಡಿ, ಎಲ್ಲ ಚೆನ್ನಾಗಿದೆ ಸರ್. 360 ಕ್ಯಾಮ್ರಾನು ಕೂಡ ಇದೆ. ಹೌದೌದು. ಸೊ ಇದರಲ್ಲೂ ಕೂಡ ಫೀಚರ್ ಇದಿದೆ, ಇದಿಲ್ಲ ಅನ್ನಂಗಿಲ್ಲ ಗುರು. ಪವರ್ ವಿಂಡೋಸ್ಗಳಾಗಿರ್ಬೋದು, ಎಲೆಕ್ಟ್ರಿಕಲ್ ಸೀಟ್ ಅಡ್ಜಸ್ಟ್ಮೆಂಟ್ ಆಗಿರ್ಬೋದು, ಆ್ಯಂಡ್ ಸ್ಕ್ರೀನ್ ನೋಡಿ ಯಾವ ಥರ ಇದೆ ಅಂತ, ನೆಕ್ಸ್ಟ್ ಲೆವೆಲ್ ಇದೆ ಸ್ಕ್ರೀನ್ ಅಂತ ಹೇಳ್ಬೋದು. ಪವರ್ ಸ್ಟೇರಿಂಗ್ ಆಡಿಯೋ ಕಂಟ್ರೋಲ್ ಒಳ್ಳೆ ಇರಬೇಕು, ಆಟೋ ಟ್ರಾನ್ಸ್ಮಿಷನು. ಸೊ ನೋಡಿ ಹೆಂಗಿದೆ, ಸಖತ್ತಾಗಿದೆ ಮಾತ್ರ. ಸೊ ಪ್ಯಾರನೋಮಿಕ್ ಸನ್ ರೂಫ್ ಕೂಡ ಬರುತ್ತೆ ನಿಮಗೆ. ಸೊ ಒಳ್ಳೆ ಚಾನ್ಸ್ ಅಂದರೆ ಚಾನ್ಸ್ ಪ್ರೈಸರ್ ಕೊಡ್ಬೇಕು ಸರ್. ಇದು ಅದು ನನ್ನ ಫೇವ್ರೇಟ್ ಕಲರ್ ಬೇರೆ. ಹೇಳಿ ಸರ್. ಸರ್ ಈ ಗಾಡಿ ಹೊಸ ಸ್ಟಾಕಿನ ಗ್ರಫೈನ್ ಕೋಟಿಂಗ್ ಎಲ್ಲ ಏನು ಮಾಡಿಲ್ಲ. ಇದು ಆಟೋಮೆಟಿಕ್ ವೆಹಿಕಲ್, 2021 ಮಾಡಲ್ಲು, ಡೀಸೆಲ್ ಆಟೋಮೆಟಿಕ್ XUV 700 ಲಕ್ಸುರಿ 7 ಸೀಟರ್ ವೆಹಿಕಲ್. ಓಕೆನಾ, ಟಾಪ್ ಎಂಡ್ ಮಾಡಲ್ ಸರ್, ಎಲ್ಲ ಇದೆ ಗಾಡೀಲಿ, ಏನು ಬರುತ್ತೋ ಎಲ್ಲ ಇದೆ. ಸೊ ಮಾರ್ಕೆಟಲ್ಲಿ ನಿಮ್ಗೆ ಚೆಕ್ ಮಾಡಿದ್ರೆ 21, 22 ಅಂತಾರೆ. ನಾನು ಬಂದು ಬರೀ 2 ಲಕ್ಷ ರೂಪಾಯಿ ಕೊಡಿ, ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಡ್ತೀನಿ. ಫೈನಲ್ ರೇಟ್ ಒಂದು 20 ಲಕ್ಷ ಕೊಡ್ತೀನಿ ಸರ್. 2021 ಆಟೋಮೆಟಿಕ್ ಡೀಸೆಲ್ ಸರ್. ಈಕೋಗೆ ಸರ್ 2018 ಮಾಡಲ್ ಸಿಂಗಲ್ ಓನರ್ 7 ಸೀಟರ್ ಗಾಡಿ, ಇದು 4,25,000 ಲಕ್ಷ ಕೊಡ್ತೀನಿ ಸರ್. ಸಿಂಗಲ್ ಓನರ್ ಗಾಡಿ, 50,000 ಡೌನ್ ಪೇಮೆಂಟ್ ತಗೊಂಡ್ ಬನ್ನಿ, 4 ಲಕ್ಷ ರೂಪಾಯಿ ಲೋನ್ ಮಾಡ್ಕೊಡ್ತೀನಿ. ಇದು ಫೈನಲ್ ರೇಟು ಸರ್. ಪೋಲೋ ಸರ್ 2016 ಮಾಡಲು ಹೈಲೈನ್ ಡೀಸೆಲ್, ಇದು ಬರೀ 5,30,000 ಕೊಟ್ಬಿಡ್ತೀನಿ ಸರ್. ಅದು ಆಫ್ಟರ್ ಮಾರ್ಕೆಟ್ ಅಲೋವೆಲ್ಸ್ ಆಗಿರ್ಬೋದು, ಟೈರ್ ಆಗಿರ್ಬೋದು, ಎಲ್ಲ ಕೂಡ ನಿಮಗೆ ಆಫ್ಟರ್ ಮಾರ್ಕೆಟ್ ಆಗ್ತಿದ್ದಾರೆ ಅಂತ ಹೇಳ್ಬೋದು. ಸರ್ ಯಾವ ಮಾಡಲ್ ಹೇಳಿದ್ರಲ್ಲ? 16 ಮಾಡಲ್ ಸೆಕೆಂಡ್ ಓನರ್ ಸರ್. ಗ್ರ್ಯಾಂಡ್ ವಿಟಾರಾ ಇದೇ ತಾನೇ ಬಂದಿದೆ, ಇದು ಹೇಳಿ ಸರ್. ಹಾಗೆ ಸರ್ ಇದು 2023 ಸಿಂಗಲ್ ಓನರ್ 50,000 ಕಿಲೋಮೀಟರ್ ಓಡಿದೆ. ಓಕೆ, ಗ್ರ್ಯಾಂಡ್ ವಿಟಾರಾ ಸ್ಮಾರ್ಟ್ ಹೈಬ್ರಿಡ್ ಟಾಪ್ ಎಂಡ್ ಮಾಡಲ್ ಸರ್. ಇದು ಸೂಪರ್. ನೋಡ್ತಾ ಇರ್ಬೋದು, ಬಾಡಿ ಲೈನ್ ಆಗಿರ್ಬೋದು ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಇಂಟೀರಿಯರ್ ಅಷ್ಟೇ ತುಂಬ ಕ್ಲೀನಾಗಿದೆ ಅಂತಲೇ ಹೇಳ್ಬೋದು. ಸೊ ನೀವು ಅದೇ ರೀತಿ ಬ್ಯಾಕ್ ಪ್ರೊಫೈಲ್ ನೋಡ್ತೀರಾ ಅಂದರೆ ಡೀಪ್ ಆಗರು, ರೇರ್ ವೈಫರ್ ಕೂಡ ಸಿಗುತ್ತೆ. ಸೊ ಈ ನಿಮಗೆ ಕ್ವಾಲಿಟಿ ಕಾರ್ಗಳು ಇಷ್ಟು ಚಾನ್ಸ್ ಪ್ರೈಸಲ್ಲಿ ಸಿಗ್ತಾ ಇರೋದು ಬಜೆಟ್ ಕಾರ್ಸಲ್ಲಿ ಅಂತ ಹೇಳ್ಬೋದು. ಸರ್ ಪ್ರೈಸು ಸರ್ ಇದು 15,75,000 ಹೇಳ್ತಾ ಇದ್ದೀನಿ ಸರ್. ಹಾಂ, ಸ್ಲೈಟ್ಲಿ ನೆಗೋಷಿಯಬಲ್ ಮಾಡೋಣ. ಡೌನ್ ಪೇಮೆಂಟು ಸರ್ 2 ಲಕ್ಷ ರೂಪಾಯಿ ಕೊಡಿ, ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಡ್ತೀನಿ ಸರ್. ಡೆಸ್ಟರು ಸರ್ 2016 ಮಾಡಲ್ ಸೆಕೆಂಡ್ ಓನರ್ 110 BS, ಇದು ಓಕೆ ಆಟೋಮೆಟಿಕ್ ಗಾಡಿ. ಇದ್ರಲ್ಲಿ ಹೇಳ್ತಾ ಇರೋ ಪ್ರೈಸ್ 7,20,000, 7 ಲಕ್ಷ ಕೊಡ್ತೀನಿ ಸರ್. ಸೊ ಆಗುಳ್ಳ ಫೈನಲಿ ಎಲ್ಲ ಕಾರ್ದು ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. 3 ಜಾಗದಲ್ಲಿ ಕಾರ್ಗಳನ್ನ ರೀಸ್ಟೋರ್ ಮಾಡಿಬಿಟ್ಟಿದ್ರೆ ಅಂತ ಹೇಳ್ಬೋದು. ಎಲ್ಲ ಚಾನ್ಸ್ ಪ್ರೈಸಲ್ಲಿ ಆಲ್ಮೋಸ್ಟ್ ನಿಮ್ಗೆ ಗೊತ್ತಾಗಿರುತ್ತೆ ಸರ್. ಇನ್ನೊಂದು ಇವಾಗ ಎಕ್ಸಾಕ್ಟ್ ಲೊಕೇಶನ್ ಹೇಳೋಕೆ ಮೊದಲೇ ಸ್ಟಾರ್ಟಿಂಗ್ ಹೇಳ್ತಾ ಇದ್ರಿ, ರೈತರಿಗೆ 95% 90% ಲೋನ್ ಮಾಡ್ಕೊಡ್ತೀನಿ ಅಂತ. ಯಾವ ಥರ ಅದು ಸರ್? ರೈತರಿಲ್ಲ ಅಂದರೆ ನಾವು ಊಟವನ್ನೇ ಮಾಡೋಕ್ಕಾಗಲ್ಲ ಸರ್. ಹೌದು. ಸೊ ರೈತರಿಗೂ ಬಂದು ಬ್ಯಾಂಕ್ ಟ್ರಾನ್ಸಾಕ್ಷನ್ ಚೆನ್ನಾಗಿದ್ರೆ ಸಾಕು ಸರ್. ಇವಾಗ ಫಾರ್ ಎಕ್ಸಾಂಪಲ್ ಒಂದು 5 ಲಕ್ಷ ರೂಪಾಯಿ ಗಾಡಿ ತಗೊಳ್ತಾರ, 50,000 ಕೊಡಲಿ, 4,25,000 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ಓಕೆ, ರೈತ ಅಂದರೆ ನಾವು ಫಸ್ಟ್ ಬೆಲೆ ಕೊಡ್ತೀವಿ ಸರ್. ಆಗುತ್ತಲ್ವಾ? ರಾಯಚೂರು ಲಾಸ್ಟ್ ಟೈಮ್ ಮಂಡ್ಯದವ್ರಿಗೆ, ರಾಯಚೂರು ಅವ್ರಿಗೆ, ಉತ್ತರ ಕರ್ನಾಟಕದವ್ರಿಗೆಲ್ಲ ಬಂದು 95% ಬರೀ 50,000 60,000 ಡೌನ್ ಪೇಮೆಂಟ್ ಅಷ್ಟೇ, ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಡ್ತೀವಿ. ಸೂಪರ್ ಸರ್ ಆಗಿದೆ ಸರ್. EMI ಅಂತ ನೋಡಿದ್ರೆ ಸ್ಟಾರ್ಟಿಂಗ್ EMI ಎಲ್ಲಿಂದ ಸ್ಟಾರ್ಟ್ ಆಗ್ಬೋದು? ತುಂಬ ಕಡಿಮೆ ಪಾಪ ಕೇಳ್ತಾರೆ ಸರ್, ಡೌನ್ ಪೇಮೆಂಟ್ ಕಡಿಮೆ ಮಾಡಿ. ಸರ್ ಅವರು ಟೆನ್ಯೂರ್ ಯಾವ ಥರ ಸೆಲೆಕ್ಟ್ ಮಾಡ್ತಾರೋ ಆ ರೀತಿ ಬಂದು ಅವ್ರಿಗೆ ಪ್ರೀಮಿಯಂ ಸೆಟ್ ಆಗೋ ಸರ್. 3 ವರ್ಷ ತೊಗೊಂಡ್ರೆ ಅದಕ್ಕೊಂಥರ ಬಡ್ಡಿ ಇರುತ್ತೆ, EMI ಒಂಥರ ಬರುತ್ತೆ. ಅದೇ ಗಾಡಿಗೆ ಒಂದು 5 ವರ್ಷ ತೊಗೊಂಡ್ರೆ EMI ಕಮ್ಮಿ ಬರುತ್ತೆ. ಸ್ಟಾರ್ಟಿಂಗ್ EMI ಎಷ್ಟಿರ್ಬೋದು ನಿಮ್ಮ ಪ್ರಕಾರ? ಸರ್ ನಮಗೆ 10,000 ಅಂತ ಸ್ಟಾರ್ಟ್ ಆಗುತ್ತೆ. ಹೌದಾ? ಕೆಲವು ಕಡೆ 6,000ಕ್ಕೂ EMI ಸಿಗುತ್ತೆ, 8,000 ಸಿಗುತ್ತೆ. ಬಟ್ ಟೆನ್ಯೂರ್ ಲಾಂಗ್ ಹೋಗ್ಬಿಡುತ್ತೆ. ನೀವು 6,000 ರೇಂಜಿಗೆ ಹೋಗ್ಬಿಟ್ರೆ 6 ವರ್ಷ 5 ವರ್ಷ ಟೆನ್ಯೂರ್ಗೆ ಹೋಗ್ಬಿಡುತ್ತೆ. ಆ ಥರ ಇಯರ್ ಜಾಸ್ತಿ ಮಾಡ್ಕೊಂಡಂಗೆ ನಿಮಗೆ EMI ಕಮ್ಮಿ ಬರುತ್ತೆ. ಬೇಗ ನನಗೆ EMI ಕಂಪ್ಲೀಟ್ ಆಗಲಿ ಅಂತಂದ್ರೆ ನೀವು ಹಾಕಿಸ್ಕೊಂಡಂಗೆ EMI ಇರುತ್ತೆ. ಕರೆಕ್ಟ್ ಅಲ್ವಾ ಸರ್? ಹೌದು. ಓಕೆ, ಎಕ್ಸಾಕ್ಟ್ ಲೊಕೇಶನ್ ಹೇಳಿ, ಮ್ಯಾಪ್ ಲಿಂಕು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ.
ಸರ್ ಹೊರಮಾವು ಕಲ್ಕೆರಿ ನಿಯರ್ ರಾಮಮೂರ್ತಿ ನಗರ್ ನಿಯರ್ ಬಾನಸೋಡಿ, ಇದು ಕ್ಯಾರ್ಪುರಂ ಕಡೆ ಬರೋದು. ಹೊರಮಾವು ಕಲ್ಕೆರಿ ಬಡ್ಜೆಟ್ ಕಾರ್ ಅಂತ ಹೊಡೆದ್ರೇ ಗೂಗಲಲ್ಲಿ ಬಂದ್ಬಿಡುತ್ತೆ ಸರ್. ಬೆಂಗಳೂರಲ್ಲಿ ಬಡ್ಜೆಟ್ ಕಾರ್ ಶೋರೂಮ್ ಅಂತ ಇರೋದು ನಮ್ದು ಒಂದೇ. ಕರೆಕ್ಟಾಗಿ ನಾನು ಅದನ್ನೇ ನೋಡ್ಕೊಂಡು ಬಂದಿರೋದು. ಆ್ಯಂಡ್ ಕಾರ್ಗೂ ಅಷ್ಟೇ ಒಂದು ಒಳ್ಳೆ ರಿವ್ಯೂನ ಚೆಕ್ ಮಾಡಿದ್ದೀನಿ, ರೇಟಿಂಗ್ಸ್ನ ಚೆಕ್ ಮಾಡಿದ್ದೀನಿ, ಗೂಗಲಲ್ಲಿ ನೀವು ಚೆಕ್ ಮಾಡ್ಬೋದು. ಒಳ್ಳೆ ಬಜೆಟಲ್ಲಿ ಕಾರ್ಗಳು ಕೊಡ್ತಾರೆ. ಆ್ಯಂಡ್ ನೀವು ನೋಡಿರಲ್ಲ ಆ ಥರ ಹೇಳಿವಾ ಆಲ್ಟೋ 800 ಹಿಡಿದು ಮರ್ಸಿಡೀಸ್ ಬೆನ್ಸ್ ತಗೊಂಡಿದೆ. BMW ಬೇಕಾ BMW ಸಿಗುತ್ತೆ. ತುಂಬ ಗಾಡಿ ಇದೆ, ಅವರು ಹೇಳ್ತಾ ಇರೋದು ತುಂಬ ವೀಡಿಯೋ ಲೆಕ್ಕಾಗ್ಬಿಡುತ್ತೆ. ನಿಮ್ಮ ಫ್ರೆಂಡು ಫ್ಯಾಮಿಲಿ ಸರ್ಕಲ್ ಯಾರಾದ್ರೂ ಒಂದು ಯೂಸ್ಡ್ ಕಾರ್ನ ತೊಗೋಬೇಕು, ಅದು ಕೂಡ ಬಜೆಟಲ್ಲಿ ಅಂತಂದರೆ ಬಜೆಟ್ ಕಾರ್ಸ್ಗೆ ವಿಸಿಟ್ ಮಾಡಿ. ಅದು ಕೂಡ ನಿಮಗೆ ಒಂದು ಒಳ್ಳೆ ಮಾರ್ಜಿನ್, ಅಂದರೆ ಬೇರೆ ಕಡೆ ಕಂಪೇರ್ ಮಾಡಿಕೊಂಡ್ರು ಕೂಡ ಕ್ವಾಲಿಟಿ ಕಾರ್ಗಳು ಇವ್ರ ಹತ್ರ ಒಳ್ಳೆ ಬಜೆಟಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಈ ಕೂಡಲೇ ನಿಮ್ಮ ಫ್ರೆಂಡು ಫ್ಯಾಮಿಲಿಗೆ ಶೇರ್ ಮಾಡಿ. ಆ್ಯಂಡ್ ನೋಡಿದ್ರಲ್ಲ, ನಿಮ್ಗೆ ಯಾವ ಕಾರ್ ಇಷ್ಟ ಆಯಿತು ಕಮೆಂಟ್ಸಲ್ಲಿ ತಿಳಿಸಿ. ಆ್ಯಂಡ್ ನನ್ನ ವಿಡಿಯೋ ಎಲ್ಲೆಲ್ಲಿ ರೀಚ್ ಆಯಿತು ಅಂತ ನೋಡೋಕ್ಕೆ, ಸೊ ನೀವು ಎಲ್ಲಿಂದ ನೋಡ್ತಾ ಇದ್ದೀರಾ, ಮಂಡ್ಯ, ಮೈಸೂರು, ಹಾಸನ, ಗುಲ್ಬರ್ಗ, ಸೊ ಉತ್ತರ ಕರ್ನಾಟಕ, ಈ ಥರ ಎಲ್ಲಿ ನೋಡ್ತಾ ಇದ್ರೆ ನೀವು 3 ನೇಮ್ಗಳನ್ನ ಹಾಕಿ ನೋಡೋಣ ಎಲ್ಲೆಲ್ಲಿ ರೀಚ್ ಆಗಿದೆ ಅಂತ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು.